ಹಾಯ್ ನಮಸ್ತೆ, ನನ್ನ ಹೆಸರು ಅನಿಲ್ ಜೋಯ್ಸ್. ಮೂಲತಃ ಶೃಂಗೇರಿ ಸಮೀಪದ ಕಮ್ಮರಡಿ ನಮ್ಮೂರು. ಕಳೆದ 10ರಿಂದ 12 ವರ್ಷಗಳಿಂದ ನಾನು ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ. ಈ ಮಿಲ್ಲೆಕ್ಸ್ ಏನು ಸಂಸ್ಥೆ ಇದೆ ಅದು ನನ್ನ ಧರ್ಮಪತ್ನಿ ಮಧುರಾ ಎಸ್ ಮತ್ತು ನನ್ನ ಸಹೋದರ ಆಗಿರ್ತಕ್ಕಂಥ ಅಮೋಘ ಇವರಿಬ್ಬರು ಕಳೆದ 3 ವರ್ಷಗಳ ಹಿಂದೆ ಇದನ್ನು ಶುರು ಮಾಡಿದರು. ಇದನ್ನು ಶುರು ಮಾಡಬೇಕಾದ್ರೆ ನನ್ನ ಹತ್ರ ಬಂದು ಒಂದಷ್ಟು ಸಜೆಷನ್ಸ್ಗಳನ್ನು ಕೇಳಿದರು. ಇದರ ಬಗ್ಗೆ ಅವರು ನಡೆಸಿರ್ತಕ್ಕಂಥ ಅವ್ರು ಮಾಡಿರ್ತಕ್ಕಂಥ ಒಂದು ಸಂಶೋಧನೆ ಏನು ಒಂದು ಹೋಮ್ ವರ್ಕ್ ಇತ್ತು ಅದರ ಬಗ್ಗೆ ನನಗೆ ಬಂದು ನನ್ನ ಹತ್ರ ಎಕ್ಸ್ಪ್ಲೇನ್ ಮಾಡಿದರು. ಸೊ ಹೀಗೆ ನನ್ನ ಹೆಂಡತಿ ಮೊದಲನೇದಾಗಿ ಮನೆಯಲ್ಲೇ ಸಣ್ಣ ರೀತಿಯಲ್ಲಿ ಈ ಸರಿ ಹಿಟ್ಟು ಅಥವಾ ಮಣ್ಣಿ ಪುಡಿ ಅಂತ ಏನು ಹೇಳ್ತಾರಲ್ಲ ಅದನ್ನು ಮಾಡಿ ಅಮೆಝಾನ್, ಫ್ಲಿಪ್ಕಾರ್ಟ್ಗಳಲ್ಲೆಲ್ಲ ಸೇಲ್ ಮಾಡ್ತಾಯಿದ್ಲು. ಸೊ ಇದಕ್ಕೆ ಒಂದು ಒಳ್ಳೆಯ ರೂಪ ಕೊಡೋಣ ಅಂಥೇಳಿ ನನ್ನ ಹೆಂಡತಿಯ ತಲೆನಲ್ಲಿ ಮುಂಚೆಯಿಂದಲೂ ಇತ್ತು. ಬಟ್ ಅದ್ರ ಜೊತೆಗೆ ನನ್ನ ತಮ್ಮ ಕೂಡ ನಮ್ಮ ಊರಿನಲ್ಲಿದ್ದರಿಂದ ನಾವು ಕೊರೋನಾ 2020 ಬಿಗಿನಿಂಗಲ್ಲಿ ಬಂದಾಗ ನಾವು ಊರಿಗೆ ಶಿಫ್ಟ್ ಆಗಬೇಕಾಗಿ ಬಂತು. ಆವಾಗ ಆ ಇಬ್ಬರ ಒಂದು ಪ್ಲ್ಯಾನ್ ಕೂಡ ಮರ್ಜ್ ಆಗಿಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟೋಣ ಅನ್ನೋ ಒಂದು ಥಾಟ್ ಪ್ರೊಸೆಸ್ ಬಂತು. ಆವಾಗ ಏನು ಮಾಡಿದ್ರು ಅಂತ ಹೇಳಿದರೆ, ಈ ಸರಿ ಹಿಟ್ಟು ಅಥವಾ ಮಣ್ಣಿ ಪುಡಿ ಜೊತೆಗೆ ಇನ್ನೊಂದಷ್ಟು ಉತ್ಪನ್ನಗಳನ್ನು ಸೇರಿಸೋಣ ಇದಕ್ಕೆ ಅನ್ನೋದು ಅವರ ಒಂದು ಪ್ಲ್ಯಾನ್ ಆಗಿತ್ತು. ಸೊ ಆವಾಗ ಅವರು ಒಂದಷ್ಟು ಉತ್ಪನ್ನಗಳನ್ನು ರೆಡಿ ಮಾಡೋದ್ರ ಬಗ್ಗೆ ಸಂಶೋಧನೆ ನಡೆಸ್ತಾಯಿದ್ರು, ಏನೇನು ಮಾಡ್ಬೋದು. ಬಟ್ ಮೇಜರಾಗಿ ಏನಾಗುತ್ತೆ ಅಂತ ಹೇಳಿದರೆ, ತುಂಬ ದೊಡ್ಡ ದೊಡ್ಡ ಉತ್ಪನ್ನಗಳಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ನ್ಯೂಡಲ್ಸ್ ಇರ್ಬೋದು, ಈ ಥರ ಒಂದಷ್ಟು ಯೋಚನೆಗಳು ಬಂದಿತ್ತು. ಅವಾಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಮಿಷನರೀಸ್ಗಳ ಒಂದು ಮೊರೆ ಹೋಗಬೇಕಾಗತ್ತೆ, ಇನ್ವೆಸ್ಟ್ಮೆಂಟ್ ಕೂಡ ತುಂಬ ಜಾಸ್ತಿ ಆಗುತ್ತೆ. ಸೊ ಇದನ್ನೆಲ್ಲ ಮನದಲ್ಲಿಟ್ಕೊಂಡು ಈ ರೀತಿಯಾಗಿ ಇನ್ಯಾವ ಉತ್ಪನ್ನಗಳನ್ನು ಈ ಮಣ್ಣಿ ಪುಡಿ ಅಥವಾ ಸರಿ ಹಿಟ್ಟು ನಮ್ಮ ಆಲ್ರೆಡಿ ಇದ್ದಂಥ ಪ್ರಾಡಕ್ಟ್ ಜೊತೆಗೆ ಇನ್ಯಾವ ಉತ್ಪನ್ನಗಳನ್ನು ನಾವು ಸೇರಿಸ್ಬೋದು, ಒಂದು ನೆಕ್ಸ್ಟ್ ಮಟ್ಟದ ಒಂದು ಸಂಸ್ಥೆಯನ್ನಾಗಿ ಬೆಳೆಸಬೇಕು ಅಂತ ಹೇಳಿದ್ರೆ 1-2 ಪ್ರಾಡಕ್ಟ್ಗಳಿದ್ದರೆ ಕಷ್ಟ ಆಗುತ್ತೆ ಅಂಥೇಳಿ ತುಂಬ ರೀತಿಯಾದಂಥ ಒಂದಷ್ಟು ವಿಚಾರ ವಿನಿಮಯಗಳು ನಡೀತಾ ಇದ್ದು ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ. ಸೊ ಆ ಸಮಯದಲ್ಲಿ ಕೊರೋನಾದ 1ನೇ ಮತ್ತು 2ನೇ ಅಲೆಯ ಲಾಕ್ಡೌನ್ಗಳು ಕೂಡ ನಡೀತಾ ಇತ್ತು. ಸೊ ಬಹಳಷ್ಟು ಕಷ್ಟ ಸಾಧ್ಯಗಳ ಸಮಯಗಳಲ್ಲಿ ಬಹಳಷ್ಟು ಒಂದು ಚಾಲೆಂಜಸ್ಗಳನ್ನು ಫೇಸ್ ಮಾಡಬೇಕಾಗಿ ಬಂತು ಕೂಡ. ಸೊ ಆ ಟೈಮ್ನಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಈ ಸಿರಿಧಾನ್ಯಗಳ ಬಗ್ಗೆ ಡಾಕ್ಟರ್ ಕಾದರವಲ್ಲಿ ಅವರು ಬಹಳಷ್ಟು ಜನರಿಗೆ ಅದರ ಒಂದು ಅವೇರ್ನೆಸ್ಸನ್ನು ಮೂಡಿಸುವಂಥ ಕೆಲಸಗಳನ್ನು ಮಾಡ್ತಾಯಿದ್ರು. ಮೊಟ್ಟ ಮೊದಲನೇದಾಗಿ ಆಹಾರ ಅಂದರೆ ಏನು, ನಾವು ನಮ್ಮ ಉತ್ಪನ್ನಗಳ ಬಗ್ಗೆ ಮಾತಾಡುವ ಮೊದಲು ವಾಟ್ ಈಸ್ ಫುಡ್, ವಾಟ್ ಶುಡ್ ಬಿ ದೇರ್ ಇನ್ ದಟ್, ವಾಟ್ ಈಸ್ ದೇರ್ ಆ್ಯಕ್ಚುಲಿ ಏನಿದೆ ಅದರೊಳಗೆ, ಏನಿರಬೇಕು, ಏನಿರಬೇಕಾಗಿತ್ತು, ಏನೆಲ್ಲ ಇರಬಹುದು, ಏನೆಲ್ಲ ಇದ್ದರೆ ನಮ್ಮ ದೇಹಕ್ಕೆ ಉತ್ತಮ, ಯಾವ್ಯಾವ ಪೋಷಕಾಂಶಗಳಿರ್ಬೋದು, ಯಾವ್ಯಾವ ಮಿನರಲ್ಸ್, ವಿಟಮಿನ್ಸ್, ಯಾವ್ಯಾವ ಪ್ರೋಟೀನ್, ವೈಟಮಿನ್ಸ್ ಯಾವುದ್ಯಾವುದು ಇದ್ದರೆ ನಮ್ಮ ದೇಹಕ್ಕೆ ಉಪಯೋಗ ಮತ್ತು ಅವಶ್ಯಕಾರಿ ಅನ್ನೋದ್ರ ಬಗ್ಗೆ ನಾವು ತುಂಬ ಬಹಳಷ್ಟು ತಿಂಗಳುಗಳ ಕಾಲ ನಾವು ಅಧ್ಯಯನ ಮಾಡಿದ್ವಿ. ನಮಗೆ ಸಿಕ್ಕಂಥ ಎಲ್ಲ ಸೋರ್ಸ್ಗಳನ್ನು ಉಪಯೋಗಿಸಿದ್ವಿ. ಆನ್ಲೈನ್ ಮೀಡಿಯಾ ಇರ್ಬೋದು, ಬುಕ್ಸ್ ಇರ್ಬೋದು, ಆಯುರ್ವೇದ ಶಾಸ್ತ್ರದ ಒಂದಷ್ಟು ಬುಕ್ಗಳನ್ನು ನಾನು, ನನ್ನ ಧರ್ಮಪತ್ನಿ ಎಲ್ಲ ಸುಮಾರಷ್ಟೆಲ್ಲ ಅದರ ಬಗ್ಗೆ ಅಧ್ಯಯನ ಮಾಡಿ, ಒಂದು ಫುಡ್ ಅಂತ ಹೇಳಿದರೆ ಹೇಗೆ ನಮ್ಮ ಒಂದು ದೇಹಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅದರೊಳಗೆ ಏನೇನು ಇರಬೇಕು ಅನ್ನೋದ್ರ ಬಗ್ಗೆ ಒಂದು ರೀತಿಯಾದಂಥ ಒಂದು ಅಧ್ಯಯನವನ್ನು ಮಾಡಿದಾಗ ನಮಗೆ ಕಂಡುಬಂದಿದ್ದೇನು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದರೆ, ಒಂದಷ್ಟು ಪ್ರಾಂತ್ಯಗಳಲ್ಲಿ ಆಯಾ ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಆಹಾರ. ಈಗ ನಮ್ಮ ಮಲೆನಾಡು ಭಾಗದಲ್ಲಿ ಬಂದರೆ ಬರೀ ರೈಸ್, ನೀವೀಗ ಹಾಸನ್ ಆ ಸೈಡೆಲ್ಲ ಹೋಗಿಬಿಟ್ರೆ ಬರೀ ರಾಗಿ ಮುದ್ದೆ ಈ ಥರದನ್ನು ತಿಂತಾರೆ. ನೀವು ಉತ್ತರ ಕರ್ನಾಟಕಕ್ಕೆ ಹೋಗ್ಬಿಟ್ರೆ ಓನ್ಲಿ ಬರೀ ಜೋಳದ ರೊಟ್ಟಿ. ಸೊ ಈ ಥರದ್ದು ಬರೀ ಆಯಾ ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಆಹಾರ ತಿಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದರೊಳಗಿರ್ತಕ್ಕಂಥ ಪೋಷಕಾಂಶ ದಿನನಿತ್ಯ ಅಷ್ಟೇ ಹೋಗುತ್ತೆ ಹೊರತು ಮತ್ತಿತರ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳಿರ್ಬೋದು, ವೈಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು ಸಿಗೋದಿಲ್ಲ ಬಾಡಿಗೆ. ಆವಾಗ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳಿದ್ರೆ, ಈ ಅರ್ಲಿ 30s ಅಥವಾ 40sನಲ್ಲಿ ನಮಗೆ ಅದರ ಕೊರತೆ ಕಂಡು ಬರೋಲ್ಲ. ನಾವು ಆಲ್ವೇಸ್ ಜಂಕ್ ಫುಡ್ ತಿಂತಿರ್ತೀವಿ, ಈ ಪಿಜ್ಜಾ, ಬರ್ಗರ್ ಈ ಥರದನ್ನೇ ಜಾಸ್ತಿ ತಿನ್ನೋದ್ರಿಂದ ಹೇಗಂತ ಹೇಳಿದ್ರೆ ನಮಗೆ ಅದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಅರಿವು ಕೂಡ ಇರೋದಿಲ್ಲ. ಈ ವೆನ್ ವಿ ರೀಚ್ 50 ಅಲ್ಲ, ಆವಾಗ ನಮಗದು ಅದರ ಒಂದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಸೊ ಈ ಸಮಯದಲ್ಲಿ ನಾನು ಇದನ್ನು ಮಾಡಬೇಕಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಚಿಂತನೆಗಳು ನಡೆಯುತ್ತೆ. ಬಟ್ ಆ ಟೈಮಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಟೈಮ್ ಪಾಸಾಗಿ ಹೋಗಿರುತ್ತೆ. ಸೊ ನಾವು ಅದನ್ನು ಯೋಚನೆ ಮಾಡಿ ಕೂಡ ಅಷ್ಟೊಂದು ಬೆನಿಫಿಟ್ ತೊಗೊಳಕ್ಕಾಗಲ್ಲ. ಆಲ್ರೆಡಿ ನಾವು ಮೆಡಿಸಿನ್ಸ್ಗಳ ಮೊರೆ ಹೋಗಾಗಿರುತ್ತೆ. ಅದರ ಬಗ್ಗೆ ನಾವು ಏನೇ ನಾವು ಒಂದು ಪ್ರಯತ್ನ ಪಟ್ಟರೂ ಕೂಡ ಕಳೆದು ಹೋದ ಸಮಯವನ್ನು ನಾವು ಇದು ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರನೇ ನಾವು ರೈಟ್ ಫುಡ್ ಹ್ಯಾಬಿಟ್ಸ್ ಬಗ್ಗೆ ಒಂದಷ್ಟು ಜನಗಳಲ್ಲಿ ಅರಿವು ಮೂಡಿಸ್ಬೇಕು. ನಾವು ತಿಂತಕ್ಕಂಥ ಆಹಾರ ಅದರೊಳಗೆ ಎಷ್ಟು ಪರ್ಸೆಂಟೇಜ್ ಆಫ್ ಪ್ರೋಟೀನ್ ಇರಬೇಕು, 100 ಗ್ರಾಮ್ಸಲ್ಲಿ ಎಷ್ಟು ಗ್ರಾಮ್ಸ್ ಆಫ್ ಪ್ರೋಟೀನ್ ಇರಬೇಕು, ಎಷ್ಟು ಕಿಲೋ ಕ್ಯಾಲರೀಸ್ ಆಫ್ ಎನರ್ಜಿ ಇರಬೇಕು,
ಎಷ್ಟು ಕಾರ್ಬೋಹೈಡ್ರೇಟ್ಸ್ ಇರಬೇಕು, ನ್ಯಾಚುರಲ್ ಶುಗರ್ ಕಂಟೆಂಟ್ ಎಷ್ಟು ಇರಬಹುದು, ಮತ್ತು ಪ್ರೋಟೀನ್ ಯಾವುದು ಮಿನರಲ್ಸ್ಗಳಾಗಿರ್ತಕ್ಕಂಥ ಐರನ್ನು, ಮೆಗ್ನೀಷಿಯಮು, ಪೊಟ್ಯಾಷಿಯಮು, ಪ್ರಾಸ್ಪರಸ್ಸು ಇವೆಲ್ಲ ಎಷ್ಟೆಷ್ಟು ಇರಬೇಕು, ಜಿಂಕು, ವಿಟಮಿನ್ಸ್ ಆಗಿರ್ತಕ್ಕಂಥ ವಿಟಮಿನ್ ಬಯೋಟಿನ್, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ B12 ಈ ಎಲ್ಲ ಅಂಶಗಳು ಎಷ್ಟಿರಬೇಕು, ಇದ್ರ ಬಗ್ಗೆ ಒಂದು ಸಮಗ್ರವಾಗಿರ್ತಕ್ಕಂಥ ಅಧ್ಯಯನ ಮಾಡಿ ಇದರ ಬಗ್ಗೆ ಜನಗಳಿಗೆ ಅರಿವು ಮೂಡಿಸುವಂಥ ಒಂದು ಕೆಲಸ ಮಾಡೋಣ ಅಂಥೇಳಿ ಈ ಕಳೆದ ಒಂದು 3-4 ತಿಂಗಳಿಂದ ನಾವು ಇದ್ರ ಬಗ್ಗೆ ಒಂದು ಥೀಸಿಸನ್ನು ಕೂಡ ನಾವು ಬರೆದಿದ್ದೀವಿ ಕೂಡ ಇದ್ರ ಬಗ್ಗೆ. ಸೊ ಅದರ ಒಂದು ಆಧಾರದ ಮೇಲೆ ಒಬ್ಬ ಮನುಷ್ಯ 40 ಅಥವಾ 30ರಿಂದ 40 ಏಜಲ್ಲಿ ಇರೋನು ಆ ಸಮಯದಲ್ಲಿ ಒಳ್ಳೆಯ ಆಹಾರ ಪದ್ಧತಿಯನ್ನು ಅವನು ಅಳವಡಿಸ್ಕೊಂಡ ಅಂತಾದರೆ ಬರುವ ಮುಂದಿನ ದಿನಗಳಲ್ಲಿ ಅವನಿಗೆ ಈ ನಾರ್ಮಲ್ ಹ್ಯೂಮನ್ ಡಿಫಿಷಿಯನ್ಸಿ ಅಂತ ಹೇಳ್ತಾರಲ್ಲ, ಈ ಸಕ್ಕರೆ ಕಾಯಿಲೆ ಇರ್ಬೋದು, ಬ್ಲಡ್ ಪ್ರೆಷರ್ ಲೋ ಇರ್ಬೋದು, ಬ್ಲಡ್ ಪ್ರೆಷರ್ ಹೈ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಹೆಣ್ಣು ಮಕ್ಕಳಲ್ಲಿ ಬರ್ತಕ್ಕಂಥ ಋತುಚಕ್ರ ಸಮಸ್ಯೆ, ಈ PCOD ಅಂತ ಕರೀತಾರೆ, ಥೈರಾಯ್ಡ್ ಇರ್ಬೋದು, ಮತ್ತು ಆರ್ಥ್ರೈಟಿಸ್ ಪ್ರಾಬ್ಲಮ್, ಅಂಟಿ ನೋವು, ಮೊಣಕೈ ನೋವು, ಈ ಥರ ಪ್ರಾಬ್ಲಮ್ಗಳಿರ್ಬೋದು. ಈ ಥರದ್ದು ಎಲ್ಲ ಸಮಸ್ಯೆಗಳಿಗೂ ಮುಂಚೆಯಿಂದನೇ ನಾವು ಆಹಾರ ಪದ್ಧತಿಯಲ್ಲಿ ನಾವು ಅದನ್ನು ಅಳವಡಿಸ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದರೆ ನಂತರದ ದಿನಗಳಲ್ಲಿ ಅದರ ವಿಷಯವಾಗಿ ಅವನು ಜಾಸ್ತಿ ಕಷ್ಟಪಡುವ ಒಂದು ಸಮಸ್ಯೆ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಇದರ ಬಗ್ಗೆ ಒಂದು ಅರಿವು ಮೂಡಿಸೋದಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಬಹಳ ಆತಂಕಕಾರಿ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ 30-40 ಏಜ್ನಲ್ಲೇ ಮನುಷ್ಯರಿಗೆ ಈ ಬ್ಲಡ್ ಪ್ರೆಷರಿನ ಸಮಸ್ಯೆ ಇರ್ಬೋದು, ಈ ಡಯಾಬಿಟಿಸಿನ ಸಮಸ್ಯೆ ಇರ್ಬೋದು, ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತೂ 20ರ ವಯಸ್ಸಿನಲ್ಲೇ ಶುರು ಆಗಿಬಿಡುತ್ತೆ. ಭಾಳಷ್ಟು ಜನರು ಈ ದುಶ್ಚಟಗಳಿಗೆ ಕೂಡ ಬಲಿಯಾಗ್ತಾರೆ. ಆ ಸಮಯದಲ್ಲಿ ಕೂಡ ಏನಾಗುತ್ತೆ ಅಂತ ಹೇಳಿದರೆ ಆ ಒಂದು ಏನು ದುಶ್ಚಟಗಳು ಮನುಷ್ಯನ ಬಾಡಿ ಮೇಲೆ ಬಹಳಷ್ಟು ಕೆಟ್ಟ ಪರಿಣಾಮಗಳನ್ನು ಬೀಳುತ್ತೆ. ಅಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಆಹಾರಗಳೇ ನಮ್ಮ ಔಷಧಿ ಆಗಬೇಕು. ನಾವು ತಿಂತಕ್ಕಂಥ ಆಹಾರವೇ ನಮ್ಮ ಔಷಧಿ ಆದಾಗ ನಾವು ಏನನ್ನು ತಿಂದರೂ ಕೂಡ ಜಯಿಸುವಂಥ ಒಂದು ಶಕ್ತಿ ಬರುತ್ತೆ, ಮನುಷ್ಯನ ದೇಹಕ್ಕೆ ಆ ಒಂದು ಆರೋಗ್ಯ ಬರುತ್ತೆ. ಸೊ ಅದರ ಕಾರಣದಿಂದಾಗಿ ನಾವು ತಿಂತಕ್ಕಂಥ ಆಹಾರದ ಬಗ್ಗೆ ಬಹಳಷ್ಟು ಗಮನ ವಹಿಸಬೇಕು. ಅದರೊಳಗಿರ್ತಕ್ಕಂಥದ್ದು ಏನೇನು ಇದೆ ಅನ್ನೋದನ್ನು ಅರ್ಥಕೊಂಡು ನಾವು ದಿನನಿತ್ಯ ನೀವು ಬ್ಯಾಲೆನ್ಸ್ಡ್ ಡಯಟ್ ಫುಡ್ ಅಂತ ಹೇಳ್ತಾರೆ, ಬ್ಯಾಲೆನ್ಸ್ಡ್ ಡಯಟ್ ಫುಡ್ಡನ್ನು ನಾವು ತೊಗೊಬೇಕು. ಸೊ ಅದು ಬಹಳಷ್ಟು ಜನರಿಗೆ ಅದು ಅಷ್ಟೊಂದು ಸುಲಭವಾಗಿ ಸಾಧ್ಯ ಆಗಲ್ಲ. ಯಾಕೋಸ್ಕರ ಅಂತ ಹೇಳಿದರೆ, ನಾನು ಹೇಳಿದಾಗೆ ಈಗ ನಮ್ಮ ಪ್ರಾಂತ್ಯದಲ್ಲಿ ಬರೀ ಅನ್ನವನ್ನೇ ಊಟ ಮಾಡ್ತೀವಿ. ಸೊ ದಿನದಲ್ಲಿ 2 ಹೊತ್ತು ಅನ್ನ ಮಾತ್ರ ತಿಂತೇವೆ, ಮತ್ತೊಂದು ಹೊತ್ತು ದೋಸೆ, ರೊಟ್ಟಿ ಈ ಥರದ್ದನ್ನು ತಿಂತೇವೆ. ನೀವು ಬೇರೆ ಇನ್ನೊಂದಷ್ಟು ಜಾಗಗಳಿಗೆ ಹೋದರೆ ಬರೀ ಗೋಧಿ, ಚಪಾತಿ, ಪುಲ್ಕ ಈ ಥರದ್ದನ್ನು ತಿಂತಾರೆ. ಇನ್ನೊಂದಷ್ಟು ಜಾಗಗಳಿಗೆ ಹೋದರೆ ನಾನು ಹೇಳಿದಾಗೆ ಜೋಳದ ರೊಟ್ಟಿ ಇರ್ಬೋದು, ರಾಗಿ ಮುದ್ದೆ ಇರ್ಬೋದು, ಇಲ್ಲ ಬಾಜರ ರೊಟ್ಟಿ ಇರ್ಬೋದು. ಈ ಥರದ್ದು ಆಯಾ ಪ್ರಾಂತ್ಯಗಳಲ್ಲಿ ಅದನ್ನೇ ತಿಂತಾ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ವಿಟಮಿನ್ಸ್ ಡಿಫಿಷಿಯನ್ಸಿ ಅಂತಕ್ಕಂಥದ್ದು ಬಹು ಬೇಗನೆ ಕಂಡುಕೊಳ್ಳುತ್ತೆ ನಮಗೆ. ನಮ್ಮ ದೇಹದಲ್ಲಿ ಅದು ಆ ವಿಟಮಿನ್ಸ್ಗಳು ಬಾಡಿಗೆ ನಮ್ಮ ಇದರ ಥ್ರೂ ಹೋಗದೇ ಇದ್ದಾಗ, ಫುಡ್ಗಳ ಥ್ರೂ ಹೋಗದೇ ಇದ್ದಾಗ ಭಾಳಷ್ಟು ಬೇಗ ನಾವು ಅದರ ಡಿಫಿಷಿಯನ್ಸಿಯಿಂದ ನಾವು ಬಳಲುವಂಥ ಒಂದಷ್ಟು ಸಮಸ್ಯೆಗಳು ಕೂಡ ಉಂಟಾಗುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ನೋಡಿರ್ಬೋದು ಸಣ್ಣಲ್ಲಿದ್ದಾಗ ನಾವು ಸ್ಕೂಲ್ಗಳಲ್ಲೆಲ್ಲ ಐರನ್ ಡಿಫಿಷಿಯನ್ಸಿ ಬರುತ್ತೆ ಮತ್ತು ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಬರುತ್ತೆ ಅಂತ ಹೇಳಿಬಿಟ್ಟು ಟ್ಯಾಬ್ಲೆಟ್ಸ್ಗಳನ್ನು ಕೊಡ್ತಾರೆ. ಸೊ ಅದೇನು ಪ್ರಿಸ್ಕ್ರೈಬ್ಡ್ ಅಲ್ಲ, ಆ ಏಜ್ನಲ್ಲಿ ಆ ಮಕ್ಕಳಿಗೆ ಅದನ್ನು ಕೊಡಲೇಬೇಕು. ಸೊ ಈಗ ನಾನ್ ವೆಜಿಟೇರಿಯನ್ಸ್ ಎಲ್ಲ ಇರ್ತಾರೆ, ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾನ್ ವೆಜ್ನಲ್ಲಿ ಈ ಕ್ಯಾಲ್ಶಿಯಂ ಮತ್ತು ಐರನ್ ಕಂಟೆಂಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಸಿಗುತ್ತೆ. ಮೋಸ್ಟ್ಲಿ ಫಾರ್ ವೆಜಿಟೇರಿಯನ್ಸ್ ಏನಾಗುತ್ತೆ, ಐರನ್ ಮತ್ತು ಐರನ್ ಡಿಫಿಷಿಯನ್ಸಿಯಿಂದ ನಿಮ್ಗೆ ಗೊತ್ತಿರ್ಬೋದು ಅನಿಮಿಯಾ ಅಂತ ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ಬರ್ತವೆ. ಸೊ ನಾವು ತಿಂತಕ್ಕಂಥ ಫುಡ್ನಲ್ಲಿ ಐರನ್ ಕಂಟೆಂಟ್ ಇದ್ದರೆ ಸೊ ಅಂಥ ಒಂದಷ್ಟು ಆರೋಗ್ಯ ಸಮಸ್ಯೆಗಳ ವಿರುದ್ಧ ನಾವು ಹೋರಾಡಲಿಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಸೊ ಅದರ ಕಾರಣದಿಂದಾಗಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ ಬಿಟ್ಟು ನಿಮಗೆ ಗೊತ್ತಿರ್ಬೋದು ಹಲ್ಲಿನ ತೊಂದರೆ ಇರ್ಬೋದು, ಮೂಳೆ ಸವೆತ ಇಂಥದ್ದೆಲ್ಲ ಬರುತ್ತೆ. ಮೆಗ್ನೀಷಿಯಂ ಈಗ ನಮಗೆ ಈಗ ಶುಗರ್ ಬಗ್ಗೆ ನಾವು ಮಾತಾಡೋದಾದರೆ, ಶುಗರ್ ಹೇಗೆ ಮನುಷ್ಯನ ಇದರೊಳಗೆ ಹೆಚ್ಚು ಅಥವಾ ಕಡಿಮೆ ಆಗುತ್ತೆ ಅಂತಾದರೆ, ನಾವು ತಿಂತಕ್ಕಂಥ ಆಹಾರ ಅದು ಹೊಟ್ಟೆ ಒಳಗಡೆ ಹೋದ ತಕ್ಷಣ ಜೀರ್ಣವಾಗಿ ಇಮ್ಮಿಡಿಯೇಟೇ ಅದರಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು, ಅದರಲ್ಲಿರ್ತಕ್ಕಂಥ ನ್ಯಾಚುರಲ್ ಶುಗರ್ನಿರ್ಬೋದು, ಪ್ರೋಟೀನ್ ಎಲ್ಲದನ್ನು ರಿಲೀಸ್ ಮಾಡಿದಾಗ ನಮ್ಮ ದೇಹ ಅದನ್ನು ಅಬ್ಸಾರ್ವ್ ಮಾಡ್ಕೊಬೇಕು. ಸ್ಲೋ ಆಗಿ ಡೈಜೆಸ್ಟ್ ಆಯಿತು. ನಮ್ಮ ದೇಹದಲ್ಲಿ ನಾವು ತಿಂತಕ್ಕಂಥ ಆಹಾರ 6 ಗಂಟೆಗಳ ಕಾಲ ಆಹಾರ ಜೀರ್ಣವಾಯಿತು ಅಂತ ಹೇಳಿದರೆ ಅದರೊಳಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳಿರ್ಬೋದು, ವಿಟಮಿನ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಎಲ್ಲದು ಸ್ಲೋ ಆಗಿ ರಿಲೀಸ್ ಆಗುತ್ತೆ. ಅಷ್ಟೇ ಸುಲಭವಾಗಿ ನಮ್ಮ ದೇಹ ಅದನ್ನು ಅಬ್ಸಾರ್ವ್ ಮಾಡ್ಕೊಳುತ್ತೆ. ಸೊ ಅದೇ ನಾವು ತಿಂತಕ್ಕಂಥ ಆಹಾರ ಬಹು ಬೇಗನೆ ಜೀರ್ಣವಾದರೆ, ನಾವು ನೋಡಿದ ಹಾಗೆ ಲೆಸ್ ಫೈಬರ್ ಅಂತ ಹೇಳಿದರೆ ಗೋಧಿ ತೊಗೊಬೋದು. ಗೋಧಿ ಚಪಾತಿ ತಿಂದರೆ 1/2 hour to 45 minutes ಅದು ಡೈಜೆಸ್ಟ್ ಆಗಿಬಿಡುತ್ತೆ. ಸೊ ನಮ್ಮ ಬಾಡಿಗೆ ಏನೂ ಅದರಿಂದ ಸಿಗೋದೇ ಇಲ್ಲ.
ಅದರೊಳಗೆ ಅದನ್ನು ಡಾಕ್ಟರ್ಸ್ಗಳು ತುಂಬ ಸಜೆಸ್ಟ್ ಮಾಡ್ತಾರೆ. ಯಾವ ಕಾರಣಕ್ಕೋಸ್ಕರ ಅಂತ ಹೇಳಿದ್ರೆ ಅದರೊಳಗೆ ಶುಗರ್ ಕಂಟೆಂಟ್ ಝೀರೋ, ನ್ಯಾಚುರಲ್ ಶುಗರ್ ಕಂಟೆಂಟ್ ಝೀರೋ. ಹಾಗೆಯೇ ಈ ನಮ್ಮ ಸಿರಿಧಾನ್ಯಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನ್ಯಾಚುರಲ್ ಶುಗರ್ ಕಂಟೆಂಟ್ ಝೀರೋ. ಅದರೊಳಗೆ ಶುಗರ್ ಅನ್ನೋಂಥದ್ದು ಅಂಶವೇ ಇಲ್ಲ, ಬಟ್ ದೇ ಆರ್ ರಿಚ್ ಇನ್ ಫೈಬರ್. ಫೈಬರ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ತಿಂತಕ್ಕಂಥ ಆಹಾರ ಬಹಳ ನಿಧಾನವಾಗಿ ಜೀರ್ಣ ಆಗುತ್ತೆ, ಸ್ಲೋ ಆಗಿ ಪ್ರೋಸೆಸ್ ಆಗೋದ್ರಿಂದ ಅದರೊಳಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಕೂಡ ಸ್ಲೋ ಆಗಿ ರಿಲೀಸ್ ಆಗುತ್ತೆ. ಈ ಒಂದು ಆ ಫುಡ್ನಲ್ಲಿ ನಾವು ಬೇರೆ ತಗೊಳ್ತಕ್ಕಂಥ ಫುಡ್ನಲ್ಲಿ ಶುಗರ್ ಕಂಟೆಂಟ್, ನ್ಯಾಚುರಲ್ ಶುಗರ್ ಕಂಟೆಂಟ್ ಇದ್ದರೂ ಕೂಡ ಸೊ ಈ ನಮ್ಮ ಏನು ಸಿರಿಧಾನ್ಯಗಳಿದ್ದಾವೆ ಆ ಪ್ರೋಸೆಸ್ಸನ್ನು ಮಾಡ್ರೇಟ್ ಮಾಡುತ್ತೆ, ಜೀರ್ಣ ಆಗೋವಂಥ ಪ್ರೋಸೆಸ್ಸನ್ನು ನಿಧಾನ ಮಾಡುತ್ತೆ, ಸ್ಲೋ ಆಗಿ ರಿಲೀಸ್ ಆಗೋದ್ರಿಂದ ಶೂಟಪ್ ಆಗೋಲ್ಲ, ಶುಗರ್ ಸ್ಪೈಕಪ್ ಆಗೋದಿಲ್ಲ. ಸೊ ಆ ಕಾರಣದಿಂದ ಏನಾಗುತ್ತೆ ಅಂತ ಹೇಳಿದರೆ ಗ್ಲೈಸಿಮಿಕ್ ಇಂಡೆಕ್ಸ್ ವ್ಯಾಲ್ಯೂ ಅಂತ ಹೇಳ್ತಿದ್ದೆ ನಾವಾಗ. ಗ್ಲೈಸಿಮಿಕ್ ಇಂಡೆಕ್ಸ್ ವ್ಯಾಲ್ಯೂ ಕೂಡ ತುಂಬ ಕಡಿಮೆ ಇದೆ. ಈ ಗ್ಲುಟೆನ್ ಅಂಶ ಕೂಡ ತುಂಬ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಈ ಗ್ಲುಟೆನ್ ಅಂಶ ಈ ಗೋಧಿಯಲ್ಲೆಲ್ಲ ತುಂಬ ಗ್ಲುಟೆನ್ ಇದೆ, ಇದರೊಳಗೆ ಗ್ಲುಟೆನ್ ಅಂಶ ಇಲ್ಲವೇ ಇಲ್ಲ. ಮಿನರಲ್ಸ್ ನೀವು ನೋಡ್ತಾ ಹೋದರೆ ಐರನ್ ಕಂಟೆಂಟ್ ತುಂಬ ಜಾಸ್ತಿ ಇದೆ. ಮೆಗ್ನೀಷಿಯಮ್ ಅಂತೂ ದೇಹಕ್ಕೆ ಬೇಕಾದ ಸಂಪೂರ್ಣ ಮೆಗ್ನೀಷಿಯಮನ್ನು ಇದು ಕೊಡುತ್ತೆ. ಮೆಗ್ನೀಷಿಯಮ್ಮು ಬ್ಲಡ್ ಪ್ರೆಷರ್ಗೆ ಮತ್ತು ಡಯಾಬಿಟಿಸ್ಗೆ ತುಂಬ ಇಂಪಾರ್ಟೆಂಟ್, ಮತ್ತು ಮೂಡ್ ಸ್ವಿಂಗಿಗೆ ಕೂಡ ತುಂಬ ಇಂಪಾರ್ಟೆಂಟು. ಸ್ಟ್ರೆಸ್, ಆ್ಯಂಗ್ಸೈಟಿ ಪ್ರಾಬ್ಲಮ್ ಇರೋರಿಗೆ, ಮತ್ತು ಥೈರಾಯ್ಡ್, ಮತ್ತು PCOD ಅಂತ ಹೇಳ್ತಾರಲ್ಲ, ಈ ಋತುಚಕ್ರ ಸಮಸ್ಯೆ ಹೆಣ್ಣುಮಕ್ಕಳಲ್ಲಿ ಕಂಡು ಬರುತ್ತಲ್ಲ, ಆ ಸಮಸ್ಯೆಗಳಿಗೆಲ್ಲ ತುಂಬ ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಈ ಸಿರಿಧಾನ್ಯಗಳಲ್ಲಿ, ಮತ್ತು ಈ ಅಶ್ವಗಂಧ, ತುಳಸಿ, ಕಾಳುಮೆಣಸು, ಕರಿಮೆಣಸು ಅಂತ ಹೇಳ್ತಾರೆ, ಚೆನ್ನಮಾಲ್. ಈಗ ನಾವು ಆಯುಷ್ ಕ್ವಾಥ ಅಂತಕ್ಕಂಥ ಒಂದು ಎಕ್ಸ್ಟ್ರಾಕ್ಟು ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಆಯುಷಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಆಯುಷ್ ಕ್ವಾಥವನ್ನು ಕೂಡ ಈ ಮಿಲ್ಲೆಕ್ಸ್ ಅಂತಕ್ಕಂಥ ಈ ಪ್ರಾಡಕ್ಟ್ನಲ್ಲಿ ಯೂಸ್ ಮಾಡಿರೋದ್ರಿಂದ ಇಮ್ಯುನಿಟಿ ಪವರ್ನ ಹೆಚ್ಚಿಸುತ್ತೆ. ನೀವು ವೆಬ್ಸೈಟ್ನಲ್ಲಿ ನೀವು ನೋಡ್ಬೋದು ಕೂಡ, ಬಹಳಷ್ಟು ಅದರಿಂದ ಬೆನಿಫಿಟ್ಸ್ ಇದೆ. ನಮ್ಮ ಫೀವರ್ ಸ್ಲೋ ಡೌನ್ ಆಗೋಕ್ಕೆ, ಬಾಡಿ ಟೆಂಪ್ರೇಚರ್ ನಾರ್ಮಲ್ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ, ಕೋಲ್ಡ್ಗೆ ಹೆಲ್ಪ್ ಮಾಡುತ್ತೆ. ಈ ಮಿಲ್ಲೆಕ್ಸ್ನಲ್ಲಿರ್ತಕ್ಕಂಥ ಫ್ಲ್ಯಾಕ್ಸ್ ಸೀಡ್ಸ್ ಇರ್ಬೋದು, ಪಂಪ್ಕಿನ್ ಸೀಡ್ಸ್ ಇರ್ಬೋದು, ಚಿಯಾ ಸೀಡ್ಸ್ ಇರ್ಬೋದು, ವಾಟರ್ಮೆಲನ್ ಸೀಡ್ಸ್ ಇರ್ಬೋದು, ಇವೆಲ್ಲ ದೇ ಆರ್ ರಿಚ್ ಇನ್ ಅಮಿನೋ ಆಸಿಡ್ಸ್ ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ ಕಂಟೆಂಟ್ಸ್. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಒಮೆಗಾ 3 ಫ್ಯಾಟಿ ಆಸಿಡ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಈ ಆರ್ಥ್ರೈಟಿಸ್ ಪ್ರಾಬ್ಲಮ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಮುಖದ ಕಾಂತಿ ಹೆಚ್ಚಿಸುತ್ತೆ. ಮತ್ತು ಹೆಣ್ಮಕ್ಳಿಗೆ ಹೆಚ್ಚು ಕಡಿಮೆ ಹೆಣ್ಣುಮಕ್ಕಳಲ್ಲಿರ್ತಕ್ಕಂಥ ಒಂದಷ್ಟು ಒಳ ಸಮಸ್ಯೆಗಳಿಗೆ ಈ ಸೀಡ್ಸ್ಗಳೇನಿದ್ದಾವೆ ತುಂಬ ರೀತಿಯಲ್ಲಿ ಸಹಾಯ ಮಾಡುತ್ತೆ. ಮತ್ತು ಇನ್ನಷ್ಟು ಕೆಲವಷ್ಟು ಇದನ್ನು ಪ್ರಯೋಗಗಳ ರೀತಿಯಲ್ಲಿ ನಾವು ಮೊದಲನೇ ಹಂತದಲ್ಲಿ ಮಾಡಿದಾಗ ಎಲ್ಲ ಧಾನ್ಯಗಳನ್ನು ಕೂಡ ತೊಳೆದು 8 ಗಂಟೆಗಳ ಕಾಲ ನೆರಳಲ್ಲಿ ಮತ್ತು ಬಿಸಿಲಿನಲ್ಲಿ 2 ಗಂಟೆ ಮತ್ತು ನೆರಳಿನಲ್ಲಿ ಒಂದು 6 ರಿಂದ 8 ಗಂಟೆ ಒಣಗಿಸಿ, ಅದಕ್ಕಿಂತ ಮುಂಚೆ ಒಂದಷ್ಟು ಮೊಳಕೆ ಬರ್ತಕ್ಕಂಥ ಕಾಳುಗಳಿದ್ದ ಈ ರಾಗಿ ಇರ್ಬೋದು, ಹೆಸರು ಕಾಳು ಇರ್ಬೋದು, ಹುರುಳಿಕಾಳು ಇರ್ಬೋದು, ಕಡಲೆಕಾಳು ಇರ್ಬೋದು, ಇವನ್ನೆಲ್ಲ ಮೊಳಕೆ, ಚಿಗುರು ಮೊಳಕೆ ಅಂತ ಹೇಳ್ತಾರೆ. ಅದು 6 hours ಇಟ್ಬಿಟ್ರೆ ಅದನ್ನು ಚಿಗುರು ಮೊಳಕೆ ಬರುತ್ತೆ. ಆ ಥರ ಮಾಡಿಬಿಟ್ಟು ಅದನ್ನು ನಂತರ ಒಣಗಿಸಿ 8 ಗಂಟೆ ಒಣಗಿಸಿ ನಂತರ ನಮ್ಮಲ್ಲಿ ಯಾವುದನ್ನು ಕೂಡ ನಾವು ಕಂಪ್ಲೀಟ್ ಮ್ಯಾನ್ ಹ್ಯಾಂಡ್ಲಿಂಗ್ ಇಲ್ಲ. ನಮ್ಮ ಮಡಿಕೆಯ ರೂಪದ ಒಂದು ಮಿಷಿನ್ ಕೂಡ ನಾವು ಇನ್ವೆಂಟ್ ಮಾಡಿದ್ದೆ. ನನ್ನ ತಮ್ಮ ಅಂತ ಹೇಳ್ತಿದ್ನಲ್ಲ, ಅವರೇ ಕೂಡ ಅದನ್ನು ಮಾಡಿದ್ದು. ಸೊ ಅದರೊಳಗಡೆ ನಾವು ರೋಸ್ಟ್ ಮಾಡ್ತೀವಿ, ತುಂಬ ಈವನ್ನಾಗಿ ರೋಸ್ಟ್ ಆಗುತ್ತೆ. ಯಾವುದೊಂದು ಕೂಡ ಹೆಚ್ಚು ಹುರಿಯುವಂಥದ್ದಾಗಲಿ ಕಡಿಮೆ ಹುರಿಯುವಂಥದ್ದಾಗಲಿ ಆಗಲ್ಲ. ಇಷ್ಟಿಷ್ಟು ನಿಮಿಷಗಳ ಕಾಲ ಟೈಮರ್ ಇದೆ, ಅದನ್ನು ಸೆಟ್ ಮಾಡಿರ್ತೀವಿ, ಅದೆಲ್ಲ ಪ್ರೋಸೆಸ್ಗಳಾಗುತ್ತೆ. ಸೊ ಇದರ ಪ್ರೋಸೆಸ್ ತುಂಬ ಸುಲಭ, ಮನೆಯಲ್ಲೂ ಕೂಡ ನೀವು ಮಾಡ್ಕೊಬೋದು. ಸೊ ಬಟ್ ಇದಕ್ಕೆ ಇಷ್ಟಿಷ್ಟೇ ಪ್ರಮಾಣದ ಧಾನ್ಯಗಳನ್ನು ಹಾಕಬೇಕು ಅಂತ ಹೇಳಿ ನಮ್ಮ ಈ ಒಂದು ಕ್ಲಿನಿಕಲ್ ಟೆಸ್ಟ್ ಏನು ಲ್ಯಾಬ್ ಟೆಸ್ಟ್ ನಡೆದು ಅದ್ರ ಮುಖೇನ ನಾವು ಕಂಡುಕೊಂಡಿದ್ದೀವಿ. ಅಷ್ಟನ್ನು ಹಾಕೋದ್ರಿಂದ ಒಂದು ಉತ್ತಮವಾದ ಆಹಾರವನ್ನು ನಾವು ತಯಾರು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ನಾವು ಆಮೇಲೆ ಕೊಡ್ತೀವಿ. ನಮ್ಮ ಲ್ಯಾಬ್ ರಿಪೋರ್ಟನ್ನು ನೀವು ಇಲ್ಲಿ ನೋಡ್ಬೋದು. ಸೊ ಇದು ನಮ್ಮ ಫೈನಲ್ ಲ್ಯಾಬ್ ರಿಪೋರ್ಟ್, ರೀಸೆಂಟ್ ಒಂದು 15 days ಬ್ಯಾಕ್ ಬಂದಿರತಕ್ಕಂಥದ್ದು. ಇದರಲ್ಲಿ ಇರ್ತಕ್ಕಂಥ ಏನು ಎನರ್ಜಿ ಇರ್ಬೋದು, ಲೆಸ್ ಇನ್ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಪ್ರೋಟೀನ್ ಕಂಟೆಂಟ್ ಇರ್ಬೋದು, ಮತ್ತು ಮಿನರಲ್ಸ್ ಆಗಿರ್ತಕ್ಕಂಥ ಐರನ್, ಮೆಗ್ನೀಷಿಯಮ್ ಇವೆಲ್ಲ ಇರ್ಬೋದು, ವಿಟಮಿನ್ B12, ವಿಟಮಿನ್ C, ಜಿಂಕ್, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನಾವಿಲ್ಲಿ ತೋರಿಸಿದ್ದೇವೆ. ಸೊ ಈ ಒಂದು ಮಿಲೆಟ್ ಹೆಲ್ತ್ ಮಿಕ್ಸ್ನಲ್ಲಿ ಇದಿಷ್ಟು ಇದ್ದರೆ ಮಾತ್ರ ಒಳ್ಳೆ ರೀತಿಯಾದಂಥ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ. ಎಲ್ಲ ಮಿಲೆಟ್ ಹೆಲ್ತ್ ಮಿಕ್ಸ್ಗಳು ಕೂಡ ಒಳ್ಳೆಯ ರಿಸಲ್ಟನ್ನು ಕೊಡಲ್ಲ. ಯಾಕೆ ಅಂದರೆ ಇದೇ ಕಾರಣ. ಸೊ ಒಳ್ಳೆಯ ರಿಸಲ್ಟ್ ಬೇಕು ಅಂತ ಹೇಳಿದರೆ ಒಂದು ಪ್ರಮಾಣ ಅಂತ ಹೇಳಿದರೆ ಅದಕ್ಕೆ ಬೇಕಾದಂಥ ಪ್ರಮಾಣ, ನಮ್ಮ
ನಮ್ಮ ಮನಸ್ಸೋ ಇಚ್ಛೆ ಪ್ರಮಾಣ ಅಲ್ಲ, ಒಂದು ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಮಾಣವನ್ನು ಹಾಕಿ ತಯಾರು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ. ಸೊ ದ ಪ್ರಾಡಕ್ಟ್ ವಿಚ್ ಹ್ಯಾಸ್ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಅಂತಲೇ ಹೇಳ್ತೀವಿ ನಾವು. ಇದಕ್ಕೆ ವ್ಯಾಲ್ಯೂ ಇರಬೇಕು ಅಂತ ಹೇಳಿದ್ರೆ ಅದರೊಳಗೆ ಆ ಕಂಟೆಂಟ್ಗಳಿರಬೇಕು. ಆ ಕಂಟೆಂಟ್ ಇದ್ದಾಗ ಮಾತ್ರ ಮನುಷ್ಯನ ಜೀವನಕ್ಕೆ ಅದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಈಗ ನಾವು ಮಿಲ್ಲೆಕ್ಸ್ ಮ್ಯಾನುಫ್ಯಾಕ್ಚರ್ ಹೇಗಾಗುತ್ತೆ, ಅದಕ್ಕೆ ಏನೇನು ಉಪಯೋಗಿಸ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡಬೇಕಾದ್ರೆ ಇದಕ್ಕೆ ಟೋಟಲ್ 30ಕ್ಕೂ ಅಧಿಕ ರೀತಿಯಾದಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ತೀವಿ. ಮೊದಲನೇದಾಗಿ 9 ಸಿರಿಧಾನ್ಯಗಳು, 5 ಪಾಸಿಟಿವ್ ಮಿಲೆಟ್ಸ್ ಮತ್ತು 4 ನ್ಯೂಟ್ರಲ್ ಮಿಲೆಟ್ಸ್. ಅರಕ, ಸಾಮೆ, ಉದಲು, ಕೊರಲೆ, ನವಣೆ ಪಾಸಿಟಿವ್ ಮಿಲೆಟ್ಸ್ ಈ 5. ರಾಗಿ, ಬಿಳಿಜೋಳ, ಸಜ್ಜೆ ಮತ್ತು ಬರಗು ಈ 4 ನ್ಯೂಟ್ರಲ್ ಮಿಲೆಟ್ಸ್. ಅದರ ಜೊತೆಗೆ ಏಕದಳ ದ್ವಿದಳ ಧಾನ್ಯಗಳಾಗಿರ್ತಕ್ಕಂಥ ಹೆಸರುಕಾಳು, ಕಡಲೆಕಾಳು, ಸೋಯಾಬೀನ್, ಗೋಧಿ, ಹುರುಳಿಕಾಳು, ಮೆಕ್ಕೆಜೋಳ ಮತ್ತು ಡ್ರೈ ಫ್ರೂಟ್ಸ್ಗಳಾಗಿರ್ತಕ್ಕಂಥ ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ ಮತ್ತು ಸ್ಪೈಸಸ್ ಆಗಿರ್ತಕ್ಕಂಥ ಕಾಳುಮೆಣಸು, ಕರಿಮೆಣಸು ಅಂತ ಏನು ಹೇಳ್ತೀವಿ, ಕರಿಮೆಣಸು, ಏಲಕ್ಕಿ ಮತ್ತು ಆಯುರ್ವೇದಿಕ್ ಹರ್ಬ್ಸ್ ಆಗಿರ್ತಕ್ಕಂಥ ಅಶ್ವಗಂಧ, ತುಳಸಿ, ಜ್ಯೇಷ್ಠಮಧು, ಈ ಥರದ ಬಹಳಷ್ಟು ಒಂದು 30ಕ್ಕೂ ಅಧಿಕ ಇಂಗ್ರೀಡಿಯೆಂಟ್ಸ್ಗಳನ್ನು ನಾವು ಉಪಯೋಗಿಸಿ ಈ ಒಂದು ಮಿಲ್ಲೆಕ್ಸ್ ಅಂತಕ್ಕಂಥ ಒಂದು ಆಹಾರ ಉತ್ಪನ್ನವನ್ನು ತಯಾರು ಮಾಡ್ತೇವೆ. ಹಾಗೆ ಈ ಮದರ್ ರೂಟ್ ಅಂತಕ್ಕಂಥ ಆಹಾರ ಉತ್ಪನ್ನ ಏನಿದೆ, ಈ ಮಕ್ಕಳ ಒಂದು 6 ತಿಂಗಳಿನ ನಂತರ ಮೊದಲನೇದಾಗಿ ಏನು ಸಾಲಿಡ್ ಫುಡ್ಡನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಮಕ್ಕಳಿಗೆ, ಆ ಸಮಯದಿಂದ ಅಪ್ ಟು 2.5-3 ಇಯರ್ಸ್ ತನಕ, 3 ವರ್ಷಗಳ ತನಕ ಕೊಡ್ಬೋದಾದಂಥ ಒಂದು ಆಹಾರ ಉತ್ಪನ್ನ. ಅದಕ್ಕೆ ಇನ್ನೂ ಅಟ್ಮೋಸ್ಟ್ ಕೇರ್ನಲ್ಲಿ ನಾವು ಅದನ್ನು ಮಾಡ್ತೀವಿ. ರೀಸನ್ ಏನಪ್ಪ ಅಂತ ಹೇಳಿಬಿಟ್ಟು ಬಂದರೆ, ಈ ಮಕ್ಕಳ ಆಹಾರ ಏನಿರುತ್ತೆ ಅದು ತುಂಬ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತೊಗೊಂಡು ಮಾಡಬೇಕಾಗತ್ತೆ. ಯಾಕಂದರೆ ಒಂದು ಚೂರು ಲೋಪಗಳಾಗಬಾರ್ದು. ಈವನ್ ಮಿಲ್ಲೆಕ್ಸ್ನಲ್ಲೂ ಇರ್ಬೋದು, ಬೇರೆ ದೋಸೆ ಹಿಟ್ಟು ಯಾವುದರಲ್ಲೂ ಯಾವ ಲೋಪಗಳು ಇರೋದಿಲ್ಲ. ಆದರೆ ಮದರ್ ರೂಟ್ ಅಂತಕ್ಕಂಥ ಆಹಾರ ಉತ್ಪನ್ನವನ್ನು ನಾವು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಒಂದು ಸ್ಟೆಪ್ ಜಾಸ್ತಿ ಪ್ರಿಕಾಷನ್ಸನ್ನು ನಾವು ತೊಗೊತೀವಿ, ಇದು ಮಕ್ಕಳಿಗೆ ಕೊಡೋ ಆಹಾರ ಆದ್ದರಿಂದ. ಸೊ ಇದರೊಳಗೆ ಒಂದು 10ರಿಂದ 11 ಬಗೆಯಾಗಿರ್ತಕ್ಕಂಥ ಏಕದಳ ದ್ವಿದಳ ಧಾನ್ಯಗಳನ್ನು ಯೂಸ್ ಮಾಡ್ತೀವಿ. ಇದಕ್ಕೆ ಯಾವುದೇ ರೀತಿಯಾದಂಥ ಸಿರಿಧಾನ್ಯಗಳನ್ನು ಉಪಯೋಗಿಸಲ್ಲ, ಅಂದರೆ ಪಾಸಿಟಿವ್ ಮಿಲೆಟ್ಸನ್ನು ಯೂಸ್ ಮಾಡಲ್ಲ. ರಾಗಿ ಅಫ್ಕೋರ್ಸ್ ನ್ಯೂಟ್ರಲ್ ಮಿಲೆಟ್ ಅದಿದ್ದೇ ಇರುತ್ತೆ. ರಾಗಿ, ಅಕ್ಕಿ, ಹೆಸರುಕಾಳು, ತೊಗರಿಬೇಳೆ, ಕಡಲೆಕಾಳು, ಬಾದಾಮಿ, ಗೋಡಂಬಿ, ವಾಲ್ನಟ್, ಪಿಸ್ತಾ, ಕಾಡಮಾಮ್, ಸ್ವಲ್ಪ ಮಟ್ಟಿನ ಕರಿಮೆಣಸು, ಈ ಥರ ಅದರದ್ದೇ ಬೇರೆ ಆದಂಥ ಒಂದು ರೆಸಿಪಿ ಇದೆ. 10ರಿಂದ 11 ಬಗೆಯ ಉತ್ಪನ್ನಗಳನ್ನು ಉಪಯೋಗಿಸಿ ಒಂದು ರಿಚ್ ಫುಡ್ ಫಾರ್ ಇನ್ಫ್ಯಾಂಟ್ಸ್ ಅಂತ ಹೇಳ್ಬೋದು. 6 ತಿಂಗಳಿಂದ 2.5-3 ವರ್ಷದ ತನಕ ಮಕ್ಕಳು ಅದನ್ನು ಉಪಯೋಗಿಸ್ತಾರೆ. ಈವನ್ 5 ವರ್ಷದ ತನಕ ಕೂಡ ಅದನ್ನು ಉಪಯೋಗಿಸ್ತಾರೆ ಮಕ್ಕಳು. ಯಾಕಂದರೆ ಒಂದಷ್ಟು ಮಕ್ಕಳು ಈ ದೋಸೆ, ಅನ್ನ, ರೊಟ್ಟಿ ಈ ಥರದನ್ನು ತಿಂದೇ ಇದ್ದಾಗ ಈ ಥರ ಒಂದು ಜೆಲ್ಲಿ ಫುಡ್ ಥರ ಇದು ಒಂಥರ ಜೆಲ್ಲಿ ಫುಡ್ ಅನ್ನೋಕ್ಕಿಂತ ಹೆಚ್ಚಾಗಿ ಗಂಜಿ, ಒಂದು ಪಾಯಸದ ರೀತಿ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಬೆಲ್ಲ ಹಾಕಿ ಕೊಟ್ಟಾಗ ಪಾಯಸದ ರೀತಿಯಲ್ಲಿರುತ್ತೆ, ಆರಾಮಾಗಿ ತಿಂತಾರೆ, ಆ್ಯಕ್ಟಿವ್ ಆಗಿರ್ತಾರೆ. ಸೊ ಮೊದಲನೇದಾಗಿ ನಾವು ಮಿಲ್ಲೆಕ್ಸ್ ಬಗ್ಗೆ ಮಾತಾಡೋದಾದರೆ, ಮಿಲ್ಲೆಕ್ಸ್ ಅಂತಕ್ಕಂಥ ಈ ಒಂದು ಸಿರಿಧಾನ್ಯಗಳ ಹೆಲ್ತ್ ಮಿಕ್ಸ್ ಏನಿದೆ, ಅದಕ್ಕೆ ನಾನು ಹೇಳಿದಂಗೆ 30ಕ್ಕೂ ಅಧಿಕ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ತೀವಿ. ಈ 30 ಸಿರಿಧಾನ್ಯಗಳನ್ನು ಬಹಳಷ್ಟು ರೀತಿಯಾಗಿ ನಾವು ಸೋರ್ಸ್ ಮಾಡ್ತೀವಿ. ಒಂದಷ್ಟು ಸಿರಿಧಾನ್ಯಗಳನ್ನು ನಾವು ಡೈರೆಕ್ಟ್ ಕಸ್ಟಮರ್ಸ್, ಅಂದರೆ ನಮ್ಮ ರೈತರಿಂದ ಡೈರೆಕ್ಟಾಗಿ ನಾವು ತೊಗೊತೀವಿ. ಒಂದಷ್ಟನ್ನು ಮಂಡಿಗಳಲ್ಲಿ ಪರ್ಚೇಸ್ ಮಾಡ್ತೀವಿ. ಸೊ ಈ ಎಲ್ಲ ಸಿರಿಧಾನ್ಯಗಳು ಕೂಡ ಡ್ರೈ ಲ್ಯಾಂಡ್ಸ್ ಕ್ರಾಪ್ ಆಗಿದ್ದರಿಂದ ಎಲ್ಲದರ ಅವೈಲಬಿಲಿಟಿ, ರೈತರ ಹತ್ರ ಅವೈಲಬಿಲಿಟಿ ಎಲ್ಲ ಸಮಯದಲ್ಲೂ ಇರ್ತಕ್ಕಂಥದ್ದು ಬಹಳ ಒಂದಷ್ಟು ಕಷ್ಟ ಸಾಧ್ಯ ಅಂತಲೇ ಹೇಳ್ಬೋದು. ಸೊ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೊಯ್ಲಾದ ತಕ್ಷಣ ಮಂಡಿಗಳಿಗೆ ಹಾಕಿಬಿಡ್ತಾರೆ. ಸೊ ಇಮ್ಮಿಡಿಯೇಟಾಗಿ ನಮಗೆ ಬೇಕಾದ ಎಲ್ಲ ಸಿರಿಧಾನ್ಯಗಳು ಎಲ್ಲ ಸಮಯದಲ್ಲೂ ರೈತರಿಂದ ಸಿಗೋದು ಕಷ್ಟ. ಅದು ಒಂದು ದೊಡ್ಡ ಚಾಲೆಂಜ್. ಸೊ ನಾವು ಮಂಡಿಗಳಲ್ಲಿ ಅದನ್ನು ಪರ್ಚೇಸ್ ಮಾಡ್ತೀವಿ. ನಿಮಗೆ ಗೊತ್ತಿರೋ ಹಾಗೆ ಸಿರಿಧಾನ್ಯಗಳು ಡ್ರೈ ಲ್ಯಾಂಡ್ ಸೀಡ್ಸ್ ಅಂತಲೇ ಅದು ಫೇಮಸ್ಸು. ಹೈ ಟೆಂಪ್ರೇಚರ್ ಇರ್ತಕ್ಕಂಥ ಜಾಗಗಳಲ್ಲಿ ಬೆಳೀತವೆ. ಸೊ ಹಾಗಾಗಿಬಿಟ್ಟು ಇದನ್ನು ಸೋರ್ಸ್ ಮಾಡ್ತಕ್ಕಂಥದ್ದು ಒನ್ ಆಫ್ ದಿ ಬಿಗ್ಗೆಸ್ಟ್ ಚಾಲೆಂಜ್. ಈ ಸ್ಟ್ರೀಮ್ನಲ್ಲಿ ಯಾರಿದ್ದಾರೆ ಅವರಿಗೆಲ್ಲ ಇದರ ಅನುಭವ ಆಗಿರ್ತದೆ ಕೂಡ. ಸೊ ಇದು ಒಂದು ರೀಸನು. ಸೊ ಈ ಎಲ್ಲವನ್ನು ಸೋರ್ಸ್ ಮಾಡಲಿಕ್ಕೆ ನಮ್ಮ ಹತ್ರ ಈಗ ಕ್ರಾಪ್ ರಿಲೇಟೆಡ್ ವೆಬ್ಸೈಟ್ಗಳಿದ್ದಾವೆ. ಸೊ ಆ್ಯಕ್ಚುಲ್ ನಮ್ಮ ಮಾರ್ಕೆಟಿನ ಪ್ರೈಸ್ ಏನಿದೆ, ನಾವು ಏನು ಪ್ರೈಸಿಗೆ ಇವಾಗ ನಾವು ಅದನ್ನು ಬೈ ಮಾಡಬೇಕು ಅನ್ನೋದಕ್ಕೆಲ್ಲ ಈಗ ಅಗ್ರಿಪ್ಲಸ್ ಅಂತ ಇರ್ಬೋದು, ಇಲ್ಲ ಕರ್ನಾಟಕ ಗೌರ್ಮೆಂಟಿಂದ ಅಗ್ರಿಕಲ್ಚರ್ ರಿಲೇಟೆಡ್ ವೆಬ್ಸೈಟ್ಗಳಿದೆ. ಅಲ್ಲೆಲ್ಲ ನಮಗೆ ಇವತ್ತಿನ ಮಾರುಕಟ್ಟೆ ಧಾರಣೆ ಎಷ್ಟಿದೆ ಅದನ್ನು ತಿಳ್ಕೊಂಡು ನಾವು ಅದನ್ನು ರೈತರ ಹತ್ರ ಪರ್ಚೇಸ್ ಮಾಡಬೇಕಾದ್ರೆ ನಮಗೆ ಅದೆಲ್ಲ ಹೆಲ್ಪ್ ಆಗುತ್ತೆ. ಸೊ ಆ ಥರದಲ್ಲಿ ನಾವು ಅದನ್ನು ಬೈ ಮಾಡ್ತೀವಿ. ಸೊ ನಂತರದ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಬಂದ ತಕ್ಷಣ ಅದನ್ನು ಕ್ಲೀನಿಂಗ್ ಪ್ರೊಸೆಸ್ ಆಗುತ್ತೆ. ಅದರಲ್ಲಿ ಕೈಯಲ್ಲೇ ಕೇರಿ ಕ್ಲೀನ್ ಮಾಡ್ತಾರೆ. ನಂತರ ಅದನ್ನು ವಾಶ್ ಮಾಡಿ ಒಂದು ಸತಿ ಒಣಗಿಸ್ತಾರೆ. ನಂತರ ಅದನ್ನು ಯೂಸ್ ಮಾಡೋ ಸಮಯದಲ್ಲಿ ಮತ್ತೊಮ್ಮೆ ತೊಳೆದು ಮೊಳಕೆ ಕಟ್ಟುವ ಪ್ರೊಸೀಜರ್.
ಸೊ ತೊಳೆದು ಮೊಳಕೆ ಕಟ್ಟಬೇಕು ಅಂತ ಹೇಳಿದ್ರೆ ಮಿನಿಮಮ್ 6 ರಿಂದ 8 ಗಂಟೆಗಳ ಕಾಲ ಮೊಳಕೆ ಬಡ್ಡಿಂಗ್ ಸ್ಪ್ರೌಟ್ ಅಂತ ಹೇಳ್ತಾರೆ. ಅದು ಬರಬೇಕು ಅಂದರೆ 6 ರಿಂದ 8 ಗಂಟೆಗಳ ಕಾಲ ನಾವು ಬಿಡಬೇಕು. ಅದು ಬಡ್ಡಿಂಗ್ ಸ್ಪ್ರೌಟ್ ಬಂದ ತಕ್ಷಣ ಎಗೈನ್ 8 ಅವರ್ಸ್ ಅದನ್ನು 2 ಅವರ್ಸ್ ಬಿಸಿಲಿನಲ್ಲಿ ಮತ್ತು ಇನ್ನು 6 to 8 ಅವರ್ಸ್ ನೆರಳಿನಲ್ಲಿ ಒಣಗಿಸಿ ನಂತರ ಅದನ್ನು ರೋಸ್ಟ್ ಮಾಡಿ ಅದನ್ನು ಕೋಲ್ಡ್ ಪ್ರೊಸೆಸ್ಡ್ ಮಿಲ್ಲಲ್ಲಿ ಅದನ್ನು ಪೌಡರ್ ಮಾಡುವಂಥ ಪ್ರೊಸೀಜರ್. ಸೊ ಮಾಯಿಶ್ಚರ್ ಕಂಟೆಂಟ್ ಕಂಪ್ಲೀಟಾಗಿ ಹೋಗಿರಬೇಕು. ಅದಕ್ಕೋಸ್ಕರ ರೋಸ್ಟಿಂಗ್ ಮಾಡಬೇಕಾದ್ರೆ ಅಟ್ಮೋಸ್ಟ್ ಕೇರನ್ನು ತೊಗೊಬೇಕು. ಯಾಕಂದರೆ ನಾವು ಇದನ್ನು 6 ರಿಂದ 9 ತಿಂಗಳ ಕಾಲ ನಾವು ಕೆಡದೇ ಇದ್ದಾಗೆ ನಾವು ಗ್ಯಾರಂಟಿ ಕೊಡಬೇಕಾದಾಗ ಸೊ ರೋಸ್ಟಿಂಗ್ ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೋಸ್ಟಿಂಗ್ ಮಾಡಬೇಕಾದ್ರೂ ಕೂಡ ಅತಿ ಹೆಚ್ಚು ರೋಸ್ಟ್ ಮಾಡಿದಾಗ ಅದರಲ್ಲಿರ್ತಕ್ಕಂಥ ನ್ಯೂಟ್ರಿಷನಲ್ ಕಂಟೆಂಟ್ ಎವಾಪ್ರೇಟ್ ಹೋಗಿಬಿಡುತ್ತೆ, ಅದರಲ್ಲಿ ಉಳಿಯೋದಿಲ್ಲ. ಕ್ರೇಟಿ ಹೋದಾಗ ಹೋದಾಗ ಅದರೊಳಗೆ ಏನೂ ಇರೋದಿಲ್ಲ. ಸೊ ನಮಗೆ ಆ ಒಂದು ಕಾರಣದಿಂದಾಗಿ ರೋಸ್ಟಿಂಗ್ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ ಅದು ತುಂಬ ಜಾಗರೂಕತೆಯನ್ನು ವಹಿಸಬೇಕು. ಅಲ್ಲಿ ತುಂಬ ನುರಿತ ಕೆಲಸಗಾರರನ್ನ ನಾವು ಇಟ್ಟಿರ್ತೇವೆ. ಹಾಗಾಗಿ ನಾವು ಇನ್ನೂ ಒಂದು ಕೆಲಸ ಅಂತ ಹೇಳಿದ್ರೆ ಮೊದಲನೇದಾಗಿ ನಾವು ಮಾಡ್ತಿದ್ದಾಗ ಎಲ್ಲ ಕೈನಲ್ಲಿ ರೋಸ್ಟ್ ಮಾಡ್ತಾಯಿದ್ವಿ. ಈಗ ನಾವು ಕ್ಲೇ ಕ್ಲಾಡಿಂಗ್ ರೋಸ್ಟಿಂಗ್ ಮಿಷಿನ್ ಅಂತ ಹೇಳಿ ನಾವು ನೋಡ್ಬೋದು. ಆ ಕ್ಲೇ ಕ್ಲಾಡಿಂಗ್ ರೋಸ್ಟಿಂಗ್ ಮಿಷಿನ್ ಹೇಗಿದೆ ಅಂತ ಹೇಳಿದರೆ ಮಣ್ಣಿನ ಮಡಕೆಯಿಂದ ಸುತ್ತುವರಿತಕ್ಕಂಥ ಮಿಷಿನ್ನು, ಅದನ್ನು ಕೈನಲ್ಲಿ ಏನೂ ಮಾಡೋದಿಲ್ಲ. ಅದಕ್ಕೊಂದು ಮಿಷಿನಿನ ಕೈ ಇದೆ. ಸೊ ನಾವು ಅದಕ್ಕೆ ಸುರಿದು ಬಿಟ್ಟರೆ 10 to 15 ಮಿನಿಟ್ಸ್ ಅದರದ್ದು ಟೈಮ್ ಸೆಟ್ ಮಾಡಿಬಿಟ್ರೆ ಅದು ಅಷ್ಟು ಟೈಮ್ ರೋಸ್ಟ್ ಆಗುತ್ತೆ. ಆವಾಗ ಅದಕ್ಕೆ ಚೆಕ್ ಮಾಡ್ತಾರೆ ಈ ಟೆಂಪ್ರೇಚರ್ ಇದೆ ಅಂತೇಳಿ. ನಂತರ ಅದನ್ನು ಡಂಪ್ ಮಾಡಿಬಿಟ್ಟು ಡ್ರೈಯಿಂಗ್ ಹಾಕ್ತಾರೆ. ನಂತರ ಎಲ್ಲ ಸೀಡ್ಸ್ಗಳನ್ನು ಅದೇ ಥರ ರೋಸ್ಟ್ ಮಾಡಿ ಎಲ್ಲದನ್ನು ಮಿಕ್ಸ್ ಮಾಡಿ ಕೋಲ್ಡ್ ಪ್ರೊಸೆಸ್ಡ್ ಮಿಲ್ನಲ್ಲಿ ಅದನ್ನು ಪುಡಿ ಮಾಡ್ತಕ್ಕಂಥ ಪ್ರೊಸೀಜರ್. ಅದರೊಳಗೆ ಆಲ್ರೆಡಿ ಜರಡಿ ಹಿಡಿದೇ ಬರುತ್ತೆ. ನಂತರ ಎಗೈನ್ ಮತ್ತೊಮ್ಮೆ ಅದನ್ನು ಜರಡಿ ಹಿಡಿದು ಪ್ಯಾಕಿಂಗ್ ಮಾಡಿ ಬಾಕ್ಸಿಂಗ್ ಮಾಡುವಂಥ ಪ್ರೊಸೀಜರು. ಇದು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಸಿಗೆ ಬಂದರೆ ಇದಿಷ್ಟು ನಡೆಯುತ್ತೆ. ಇದು ಎಲ್ಲದೂ ಕೂಡ ನಮ್ಮ ದೋಸೆ ಪ್ರೀಮಿಕ್ಸ್ ಇರ್ಬೋದು, ಮದರ್ ರೂಟ್ ಇರ್ಬೋದು, ಮಿಲ್ಲೆಕ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಇದೇ ರೀತಿಯಾಗಿ ಮ್ಯಾನುಫ್ಯಾಕ್ಚರ್ ಆಗುವಂಥದ್ದು. ಸೊ ಎಲ್ಲಾದರೂ ಮಾಡುವಂಥ ವಿಧಾನ ಹೆಚ್ಚು ಕಡಿಮೆ ಸೇಮ್ ಆಗಿದ್ದರೂ ಕೂಡ ಅದಕ್ಕೆ ಉಪಯೋಗಿಸತಕ್ಕಂಥ ಪದಾರ್ಥಗಳು, ಪ್ರಪೋರ್ಷನ್ ಹಾಗೂ ಮಾಡುವ ವಿಧಾನದಲ್ಲಿ ಸ್ವಲ್ಪ ಮಟ್ಟಿನ ಒಂದು ವ್ಯತ್ಯಾಸಗಳು, ಚೇಂಜಸ್ಗಳಿರ್ತವೆ. ಬಟ್ ಹೆಚ್ಚು ಕಡಿಮೆ ಇದನ್ನು ನಾವು ಇದೇ ರೀತಿಯಾಗಿ ಇದೇ ಸ್ಟ್ಯಾಂಡರ್ಡ್ನಲ್ಲಿ ನಾವು ಮೇಂಟೈನ್ ಮಾಡ್ತೀವಿ. ಸೊ ಮೊದಲನೇದಾಗಿ ಈ ಮಿಲ್ಲೆಕ್ಸ್ ಅಂತಕ್ಕಂಥ ಈ ಸಿರಿಧಾನ್ಯಗಳ ಹೆಲ್ತ್ ಮಿಕ್ಸ್, ಮಾರುಕಟ್ಟೆಯಲ್ಲಿ ಈ ಥರ ಸಿರಿಧಾನ್ಯಗಳ ಹೆಲ್ತ್ ಮಿಕ್ಸು ಬಹಳಷ್ಟಿದ್ದಾವೆ. ಬಹಳಷ್ಟು ದೊಡ್ಡ ದೊಡ್ಡ ಕಂಪ್ನಿಯವರು ಕೂಡ ಇದನ್ನು ಬಿಟ್ಟಿದ್ದಾರೆ. ಮತ್ತು ಸಣ್ಣ ಪುಟ್ಟ ಮನೆಯಲ್ಲೇ ತಯಾರಿಸಿ ಮಾರುಕಟ್ಟೆಗೆ ಬಿಟ್ಟಂಥವ್ರು ಕೂಡ ತುಂಬ ಜನ ಇದ್ದಾರೆ. ಸೊ ಎಲ್ಲರ ಒಂದು ಪ್ರಯತ್ನವನ್ನು ಕೂಡ ನಾವು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಬಟ್ ಆದರೆ ಏನು ಲ್ಯಾಕ್ ಆಗ್ತಾಯಿದೆ ಈ ಒಂದು ಸಿರಿಧಾನ್ಯಗಳ ಹೆಲ್ತ್ ಮಿಕ್ಸ್ನಲ್ಲಿ ಅಂತ ಹೇಳಿದ್ರೆ, ನಾವು ಭಾಳಷ್ಟು ಜನ ಈ ಸೋಷಿಯಲ್ ಮೀಡಿಯಾಗಳಲ್ಲಿರ್ಬೋದು, ಇಲ್ಲ ಯಾವುದೋ ಒಂದಷ್ಟು ರಿಲೇಟೆಡ್ ಮಿಲೆಟ್ ಹೆಲ್ತ್ ಮಿಕ್ಸ್ ರಿಲೇಟೆಡ್ ವೀಡಿಯೋಸ್ಗಳಲ್ಲಿ ಕಮೆಂಟ್ ಹಾಕಿರೋದನ್ನು ನಾನು ನೋಡಿದ್ದೇನೆ. ಶುಗರಿಗೆ ತುಂಬ ಒಳ್ಳೆಯದಾಗುತ್ತೆ, 2 ತಿಂಗಳಲ್ಲಿ ಶುಗರ್ ಹೋಗುತ್ತೆ ಅಂತ ಹೇಳಿದರು, ಶುಗರ್ ಹೋಗಲಿಲ್ಲ. ಬ್ಲಡ್ ಪ್ರೆಷರಿಗೆ ತುಂಬ ಒಳ್ಳೆಯದಾಗುತ್ತೆ, 1 ತಿಂಗಳಲ್ಲಿ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗುತ್ತೆ ಅಂತ ಹೇಳಿದರು. ಟ್ಯಾಬ್ಲೆಟ್ಸ್ ಬಿಡ್ಬೋದು ಅಂತ ಹೇಳಿದರು, ಆಗಲಿಲ್ಲ. ಆರ್ಥ್ರೈಟಿಸ್ ಪ್ರಾಬ್ಲಮ್, ಮಂಡಿ ನೋವಿಗೆ 1 ತಿಂಗಳಲ್ಲಿ ಮಂಡಿ ನೋವು ಇರ್ಬೋದು, ಅವೆಲ್ಲ ಮಾಯ ಆಗುತ್ತೆ ಅಂತ ಹೇಳಿದರು, ಆಗಲಿಲ್ಲ. ಸೊ ಯಾಕೆ ಆಗಬೇಕಿತ್ತು ಅಂತಾದರೆ ಯಾಕೆ ಆಗ್ತಿತ್ತು, ಯಾಕೆ ಆಗಲಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಒಂದು ವಿಮರ್ಶೆ ಇದ್ರ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದರೆ, ಅಫ್ಕೋರ್ಸ್ ಈಗ ಸಿರಿಧಾನ್ಯಗಳಲ್ಲಿ ನಾನು ಹೇಳಿದಾಗೆ ನಾಟ್ ಜಸ್ಟ್ ಸಿರಿಧಾನ್ಯಗಳು. ಈಗ ನೀವು ಬೇರೆ ಸೀರಿಯಲ್ಸ್ ಅಥವಾ ಪಲ್ಸಸ್ ಇರ್ಬೋದು, ಡ್ರೈ ಫ್ರೂಟ್ಸ್ ಇರ್ಬೋದು, ಆಯುರ್ವೇದಿಕ್ ಹರ್ಬ್ಸ್ ಇರ್ಬೋದು, ನಾನು ಹೇಳ್ದಂಗೆ ಅಶ್ವಗಂಧ, ತುಳಸಿ ಈ ಥರದನ್ನೆಲ್ಲ ಯೂಸ್ ಮಾಡೋದ್ರಿಂದ, ಮತ್ತು ಈ ಸೀಡ್ಸ್ಗಳು ಒಮೆಗಾ 3 ಫ್ಯಾಟಿ ಆಸಿಡ್ ಕಂಟೆಂಟ್ ರಿಚ್ ಇರ್ತಕ್ಕಂಥ ಸೀಡ್ಸ್ ಆಗಿರುವ ಪಂಪ್ಕಿನ್ ಸೀಡ್ಸು, ಚಿಯಾ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸ್ ಇರ್ಬೋದು. ಸೊ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಜನಗಳು ಆ ಒಂದು ಉತ್ಪನ್ನ ಅಂತ ಹೇಳಿದರೆ ಅದಕ್ಕೆ ನಂಬರ್ ಆಫ್ ಇಂಗ್ರೀಡಿಯೆಂಟ್ಸನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಅದರೊಳಗಿರ್ತಕ್ಕಂಥ ವ್ಯಾಲ್ಯೂನ ಇನ್ಕ್ರೀಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಜನಗಳಿಗೆ ಅಷ್ಟಾಗಿ ಅರಿವು ಇಲ್ಲ, ಅಷ್ಟಾಗಿ ಅದ್ರ ಕಡೆ ಅವ್ರ ಯೋಚನೆಯೂ ಮಾಡ್ತಾ ಇಲ್ಲ. ಮಾರುಕಟ್ಟೆಯಲ್ಲಿ ನನ್ನ ಉತ್ಪನ್ನ ಸೇಲ್ ಆಗಬೇಕು, ಅದಕ್ಕೆ ನಾನು 50 ಇಂಗ್ರೀಡಿಯೆಂಟ್ ಹಾಕಿದ್ದೇನೆ, 90 ಹಾಕಿದ್ದೇನೆ, ನಾಳೆ ದಿನ 100-120 ಬರುತ್ತೆ. ಸೊ ಆದರೆ ಅದು ಉಪಯೋಗಕ್ಕೆ ಬರಲ್ಲ. ಉಪಯೋಗಕ್ಕೆ ಬರುವಂಥದ್ದು ಏನಂತ ಹೇಳಿದ್ರೆ ಅದರೊಳಗಿರ್ತಕ್ಕಂಥ ನ್ಯೂಟ್ರಿಷನಲ್ ವ್ಯಾಲ್ಯೂ, ಅದರೊಳಗಿರ್ತಕ್ಕಂಥ ಮಿನರಲ್ಸ್, ಪ್ರೋಟೀನ್ ಮತ್ತು ವಿಟಮಿನ್ಸ್ಗಳು. ಯಾವೆಲ್ಲ ವಿಟಮಿನ್ಸ್ಗಳು ನಮ್ಮ ದೇಹಕ್ಕೆ ಅಗತ್ಯ ಅಂತ ಹೇಳಿದ್ರೆ, ವಿಟಮಿನ್ ಬಿ, ವಿಟಮಿನ್ ಎ, ವಿಟಮಿನ್ B3, B6, B12, B5, ವಿಟಮಿನ್ ಕೆ, ವಿಟಮಿನ್ ಸಿ, ವಿಟಮಿನ್ ಡಿ, ಇವಿಷ್ಟು ವಿಟಮಿನ್ಗಳು ನಮ್ಮ ದೇಹಕ್ಕೆ ತುಂಬ ಇಂಪಾರ್ಟೆಂಟ್. ಇವಿಷ್ಟು ವಿಟಮಿನ್ಗಳು ಈ ಸಿರಿಧಾನ್ಯಗಳಾಗಲಿ ಅಥವಾ ಈ ಬೈ ಪ್ರಾಡಕ್ಟ್ಸ್ ಇದಾವಲ್ಲ, ಈ ಸಿರಿಧಾನ್ಯಗಳ ಹೆಲ್ತ್ ಮಿಕ್ಸ್ ಇರ್ಬೋದು, ಇಲ್ಲ ನಾವು ಈ ರೀತಿಯಾಗಿ ಏನು ನಾವು ಒಂದು ತೊಗೊತಿದ್ದೀವಲ್ಲ, ಇದರಿಂದ ನಾವು ತಗೊಳ್ಳೋಕ್ಕೆ ಸಾಧ್ಯ ಇದೆ. ನಾವು ತಿಂತಕ್ಕಂಥ ಆಹಾರದಿಂದ ಇದಿಷ್ಟನ್ನು ನಾವು ನಮ್ಮ ದೇಹಕ್ಕೆ ಪೂರೈಕೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸತ್ಯವಾಗಲೂ ಸಾಧ್ಯ ಇಲ್ಲ. ಆದರೆ ಈ ರೀತಿಯಾದ ಫುಡ್ಡನ್ನು ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಇದನ್ನೆಲ್ಲ ತಗೊಳ್ಳೋ ಸಾಧ್ಯತೆ ಇದೆ. ಆದರೆ ಇದನ್ನು ಯಾವ ಪ್ರಮಾಣದಲ್ಲಿ ನಾವು
ಯಾವ ಪ್ರಮಾಣದಲ್ಲಿ ಯಾವ ಧಾನ್ಯವನ್ನು ಹಾಕಿದರೆ ಇದಿಷ್ಟನ್ನು ನಾವು ಅದರೊಳಗಡೆ ಇನ್ಕಾರ್ಪೊರೇಟ್ ಮಾಡ್ಬೋದು, ಸೇರಿಸ್ಬೋದು ಅನ್ನುವಂಥ ಒಂದು ಐಡಿಯಾ, ಅನ್ನುವಂಥ ಒಂದು ನಾಲೆಡ್ಜು ಪ್ರತಿಯೊಬ್ಬ ತಯಾರಕರಿಗೂ ಇರಬೇಕಾಗತ್ತೆ. ಸೊ ಭಾಳಷ್ಟು ಜನ ಅದರೊಳಗೆ ಒಂದು ಸ್ವಲ್ಪ ಅದರ ಕಡೆ ಸ್ವಲ್ಪ ಒಲವು ತೋರಿಸದೇ ಇರೋ ಕಾರಣದಿಂದಾಗಿ ಸಿರಿಧಾನ್ಯಗಳ ಬಗ್ಗೆ ಇದ್ದಂಥ ಒಂದು ಅರಿವು ಮೂಡಿಸ್ಬೇಕಾದಂಥ ಕೆಲಸ ಜಾಸ್ತಿ ಆಗಿದೆ. ಇನ್ನು ಅದ್ರ ಬಗ್ಗೆ ಇನ್ನೂ ನೆಗೆಟಿವ್ ಥಾಟ್ಸೇ ಇದೆ. ಹೇಳಿದ್ದೊಂದು ಆಗ್ತಾ ಇಲ್ಲ ಅನ್ನೋ ಒಂದು ಥಾಟ್ಸ್ ಜನಗಳಲ್ಲಿ ಬರ್ತಾ ಇದೆ. ಸೊ ಈ 2023 ನರೇಂದ್ರ ಮೋದಿಯವರು ಭಾರತ ಸರ್ಕಾರ ಅಂತಲೇ ಹೇಳ್ಬೋದು, ಇಯರ್ ಆಫ್ ಮಿಲೆಟ್ಸ್ ಅಂತ ಹೇಳಿ ಕರೀತಾ ಇದೆ. ಇಲ್ಲಿ ತನಕ ಬಹಳಷ್ಟು ಸಂಶೋಧನೆಗಳು ನಡೆದಿದೆ ಈ ಸಿರಿಧಾನ್ಯಗಳ ಬಗ್ಗೆ. ಬಹಳಷ್ಟು ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಲ್ಲಿರ್ಬೋದು, ಬಹಳಷ್ಟು ಸಂಘ ಸಂಸ್ಥೆಗಳಿರ್ಬೋದು ಈ ಸಿರಿಧಾನ್ಯಗಳ ಬಗ್ಗೆ ಒಂದಷ್ಟು ಸಂಶೋಧನೆಗಳನ್ನು, ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳ ಬಗ್ಗೆ ಜನಗಳಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ. ಸೊ ಇನ್ನೂ ಇದರ ಬಗ್ಗೆ ಬಹಳಷ್ಟು ಜನಗಳ ತಿಳುವಳಿಕೆ ಪಡ್ಕೊಬೇಕು, ಇದರ ಉಪಯೋಗವನ್ನು ಪಡ್ಕೊಬೇಕು ಅನ್ನೋದು ತುಂಬ ದೊಡ್ಡ ಒಂದು ಅಂಶವಾಗಿ ಇನ್ನೂ ಉಳಿದಿದೆ. ಇದರ ಬಗ್ಗೆ ಇನ್ನೂ ಆದಷ್ಟು ಜನಗಳಲ್ಲಿ ಅರಿವು ಮೂಡಿಸೋಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಕೂಡ ಹೌದು. ನಂತರ ಇದರಲ್ಲಿರ್ತಕ್ಕಂಥ ಮಿನರಲ್ಸ್ಗಳ ಬಗ್ಗೆ ಮಾತಾಡೋದಾದರೆ, ಮನುಷ್ಯನ ದೇಹಕ್ಕೆ ಒಂದು ಪ್ರಮಾಣದ ಐರನ್, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಫಾಸ್ಫರಸ್ ಇವೆಲ್ಲ ತುಂಬ ಅತ್ಯಗತ್ಯ. ದಿನನಿತ್ಯ ನಾವು ತಗೊಳ್ಳುವಂಥ ಆಹಾರದಲ್ಲಿ ಐರನ್ ಮತ್ತು ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಮತ್ತು ಫಾಸ್ಫರಸ್ ಇರಲೇಬೇಕು. ಯಾಕೋಸ್ಕರ ಅಂತ ಹೇಳಿದ್ರೆ ಐರನ್ ಇಲ್ಲದೇ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಐರನ್ ಡೆಫಿಷಿಯನ್ಸಿಯಿಂದ ತುಂಬ ದೊಡ್ಡ ದೊಡ್ಡ ಕಾಯಿಲೆಗಳು ಬರೋ ಸಾಧ್ಯತೆ ಇದೆ. ಅನಿಮಿಯಾ ಇಸ್ ಒನ್ ಆಫ್ ದಿ ಡೇಂಜರಸ್ ಡಿಸೀಸ್ ವಿಚ್ ಕಮ್ಸ್ ಬಿಕಾಸ್ ಆಫ್ ದಿ ಐರನ್ ಡೆಫಿಷಿಯನ್ಸಿ. ಅದರ ರೀಸನ್ನೇ ಐರನ್ ಡೆಫಿಷಿಯನ್ಸಿಯಿಂದ ಬರ್ತಕ್ಕಂಥದ್ದು. ಅದಾದಮೇಲೆ ನಿಮಗೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯಿಂದ ನಿಮ್ಗೆ ಗೊತ್ತಿರ್ಬೋದು, ಹಲ್ಲಿನ ತೊಂದರೆ ಇರ್ಬೋದು, ಮೂಳೆಗಳ ತೊಂದರೆ ಇರ್ಬೋದು, ಆ ಥರ ಬಹಳಷ್ಟು ತೊಂದರೆಗಳಿದ್ದಾವೆ. ಮೆಗ್ನೀಷಿಯಂ ಅಂತಕ್ಕಂಥದ್ದು ಯಾಕೆ ಬೇಕು ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಸಕ್ಕರೆಯ ಮಟ್ಟವನ್ನು ಸಮತೋಲನವಾಗಿ ಇಡೋದಕ್ಕೆ ಮತ್ತು ಬ್ಲಡ್ ಪ್ರೆಷರು ಲೋ ಅಥವಾ ಹೈ ಆಗದೇ ರೀತಿ ಕಾಪಾಡಲಿಕ್ಕೆ ಮೆಗ್ನೀಷಿಯಂ ತುಂಬ ಒಂದು ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ ನಮ್ಮ ದೇಹದಲ್ಲಿ. ಸೊ ಹಾಗಾಗಿ ಮೆಗ್ನೀಷಿಯಂ ಸಪ್ಲಿಮೆಂಟ್ ಟು ದಿ ಬಾಡಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಈ ಮಿನರಲ್ಸ್ಗಳ ಬಗ್ಗೆ, ಮಿನರಲ್ಸ್ ಇಂಟೇಕಿನ ಬಗ್ಗೆ ನಾವು ಬಹಳಷ್ಟು ನಿಗಾ ವಹಿಸಬೇಕು. ಸೊ ಎಷ್ಟು ಪ್ರಮಾಣದ ಐರನ್ ನಮ್ಮ ದೇಹಕ್ಕೆ ಬೇಕು, ಎಷ್ಟು ಪ್ರಮಾಣದ ಮೆಗ್ನೀಷಿಯಂ ನಮ್ಮ ದೇಹಕ್ಕೆ ಬೇಕು, ಎಷ್ಟು ಪ್ರಮಾಣದ ಪೊಟ್ಯಾಷಿಯಂ ಇರ್ಬೋದು, ಕ್ಯಾಲ್ಶಿಯಂ ಇರ್ಬೋದು ನಮ್ಮ ದೇಹಕ್ಕೆ ಬೇಕು ಅಂತಕ್ಕಂಥ ಸ್ಟಡೀಸ್ ಇರ್ಬೋದು, ಸಂಶೋಧನೆ ಬಹಳಷ್ಟು ಹೇಳಿದಾಗ ನಾನು ಒಂದು ಆಹಾರ ರಿಲೇಟೆಡ್ ಸಂಸ್ಥೆಗಳಿರ್ಬೋದು, ಒಂದಷ್ಟು ಸಂಘ ಸಂಸ್ಥೆಗಳು ಇದರ ಬಗ್ಗೆ ತುಂಬ ಕೆಲಸಗಳನ್ನು ಮಾಡಿದ್ದಾರೆ ಕೂಡ. ನಾವು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಏಜಿಂಗ್ ಮತ್ತು ಇನ್ನೊಂದು US ಒಂದು ಫುಡ್ ರಿಲೇಟೆಡ್ ಒಂದು ಸಂಸ್ಥೆಯ ಒಂದು ಅಧ್ಯಯನವನ್ನು ನಾವು ನೋಡಿದ್ವಿ. ಸೊ ಅದರೊಳಗೆ ರೆಕಮೆಂಡೆಡ್ ಅಲವೆನ್ಸ್ ಆಫ್ ಡೈಲಿ ಅಲವೆನ್ಸ್ ಆಫ್ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಟು ದಿ ಬಾಡಿ, RDA ಅಂತ ಹೇಳ್ತಾರೆ, ರೆಕಮೆಂಡೆಡ್ ಡೈಲಿ ಅಲವೆನ್ಸ್ ಅಂತ ಹೇಳ್ತಾರೆ. ಸೊ ಇದ್ರ ಪ್ರಕಾರ ಎಷ್ಟು ಪ್ರಮಾಣವಾದ ಮಿನರಲ್ಸ್ಗಳು, ಡಿಫ್ರೆಂಟ್ ಮಿನರಲ್ಸ್ನ ಹೇಳ್ದಂಗೆ ಐರನ್, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಹೋಗಬೇಕು, ಎಷ್ಟು ಪ್ರಮಾಣದ ಪ್ರೋಟೀನ್ ಮನುಷ್ಯನ ದೇಹಕ್ಕೂ ಅತ್ಯಗತ್ಯ, ಎಷ್ಟು ಪ್ರಮಾಣದ ಕ್ಯಾಲರೀಸ್ ಬೇಕು, ಕ್ಯಾಲರೀಸ್ ಆಫ್ ಪ್ರೋಟೀನ್ ಎನರ್ಜಿ ಬೇಕು, ಇದರನ್ನ ಸ್ಟಡೀಸ್ ಎಲ್ಲ ನಾವು ತುಂಬ ಮಾಡಿದ್ವಿ. ಸೊ ಅದ್ರ ಪ್ರಕಾರ ನಮ್ಗೆ ಕಂಡು ಬಂದಿದ್ದು, ಅದನ್ನೆಲ್ಲ ಟೆಸ್ಟ್ ಮಾಡಿದಾಗ ಇಷ್ಟು ನ್ಯೂಟ್ರಿಷನಲ್ ಕಂಟೆಂಟನ್ನು ನಾವು ಗ್ಯಾದರ್ ಮಾಡಬೇಕು ಅಂತ ಹೇಳಿದ್ರೆ, ಜಸ್ಟ್ ಒಂದು ಪ್ರಪೋರ್ಷನಲ್ಲಿ ನಾವು ಇದನ್ನು ಮಿಲೆಟ್ ಹೆಲ್ತ್ ಮಿಕ್ಸನ್ನು ನಾವು ತಯಾರು ಮಾಡಿದರೆ ತುಂಬ ಕಷ್ಟ ಆಗುತ್ತೆ. ಎಲ್ಲದನ್ನು ಅದರೊಳಗೆ ಕ್ರೋಢೀಕರಿಸೋದು ಭಾಳ ಕಷ್ಟ ಆಗುತ್ತೆ. ಸೊ ನಾವು ಅದಕ್ಕೋಸ್ಕರ ಏನು ಮಾಡಿದ್ವಿ ಅಂತ ಹೇಳಿದರೆ, ಭಾಳಷ್ಟು ಬಾರಿ ನಾವು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು, ಸ್ಯಾಂಪಲನ್ನು ಲ್ಯಾಬ್ಗೆ ಟೆಸ್ಟಿಗೆ ಕಳಿಸೋದು, ನಮಗೆ ಬೇಕಾದಂಥ ಕಂಟೆಂಟ್ ಇದರೊಳಗಿದೆಯಾ. ಸುಮಾರಷ್ಟು ಬಾರಿ ನಾವು ಕಳಿಸಿದಾಗ ಏನಾಗ್ತಿತ್ತು ಅಂತ ಹೇಳಿದ್ರೆ, ನಾಟ್ ಡಿಟೆಕ್ಟೆಡ್, ವಿಟಮಿನ್ B3 ನಾಟ್ ಡಿಟೆಕ್ಟೆಡ್. ಸೊ ನೆಕ್ಸ್ಟ್ ಸತಿ ನಾವು ಅದನ್ನು ಬೇರೆದನ್ನು ಹಾಕಿದ್ವಿ, ಅದರ ಪ್ರಪೋರ್ಷನ್ ಕಡಿಮೆ ಮಾಡಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ, ಆ ಥರದಲ್ಲಿ ಟ್ರಯಲ್ ಆ್ಯಂಡ್ ಎರರ್ ತುಂಬ ಮಾಡ್ತಾಯಿದ್ವಿ. ಸೊ ಆವಾಗ ಏನಾಗ್ತಿತ್ತು ಅಂತ ಹೇಳಿದ್ರೆ, ನಮಗೆ ಬೇಕಾದಂಥ ಐರನ್ ಕಂಟೆಂಟ್ ಕಡಿಮೆ ಆಗೋಕ್ಕೆ ಶುರು ಆಯಿತು, ಮೆಗ್ನೀಷಿಯಂ ಕಂಟೆಂಟ್ ಕಡಿಮೆ ಆಗೋಕ್ಕೆ ಶುರು ಆಯಿತು. ಸೊ ಇವಾಗ ನಾವು ಒಂದು ಸ್ಟೇಜಿಗೆ ಬಂದು ನಿಂತ್ಕೊಂಡಾಗ, ನಮ್ಮ ಟ್ರಯಲ್ ಆ್ಯಂಡ್ ಎರರು ನಾವು ಮಾಡಿ ಸ್ಯಾಂಪಲನ್ನು ಕಳಿಸಿ ಇದು ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಗೊತ್ತಾದಾಗ, ಒಂದಷ್ಟು ಜನ ಡಯಟಿಷಿಯನ್ಸ್, ಆಯುರ್ವೇದಿಕ್ ಡಾಕ್ಟರ್ಸ್, ಈವನ್ MBBS ಡಾಕ್ಟರ್ಸ್ಗಳ ಮೊರೆ ಹೋದ್ವಿ. ಸೊ ನೀವು ನೋಡಿರ್ಬೋದು, ಬಹಳಷ್ಟು ಜನ ಡಾಕ್ಟರ್ಸ್ ನಮ್ಮ ಮಿಲ್ಲೆಕ್ಸ್ ಬಗ್ಗೆ ಇರ್ಬೋದು, ಮದರ್ ರೂಟಿನ ಬಗ್ಗೆ ಭಾಳಷ್ಟು ಒಳ್ಳೆಯ ಒಂದು ಒಪಿನಿಯನನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಕೂಡ ಪ್ರಿಸ್ಕ್ರೈಬ್ ಕೂಡ ಮಾಡ್ತಾ ಇದ್ದಾರೆ. ರೀಸನ್ ಇಷ್ಟೇ, ಅದರ ಮೇಲೆ ನಾವು ಭಾಳಷ್ಟು ಕೆಲಸ ಮಾಡಿದ್ದೀವಿ. ಅದರಲ್ಲಿ ಇರ್ತಕ್ಕಂಥ ಕಂಟೆಂಟು ಜನಗಳಿಗೆ ರಿಸಲ್ಟ್ ಕೊಡ್ತಾ ಇದೆ. ಭಾಳಷ್ಟು ಜನ ನನಗಲ್ಲ, ಮೂಲತಃ ನನ್ನ ತಮ್ಮ ಕಂಪ್ನಿಯ ನಂಬರ್ನ ನನ್ನ ತಮ್ಮನಿಗೆ ಮತ್ತು ನನ್ನ ಧರ್ಮಪತ್ನಿಗೆ ಕಾಲ್ ಬರುತ್ತೆ. ಹೇಳ್ತಾರೆ, ನೂರಾರು ಜನ, ಸಾವಿರಾರು ಜನ ಕಾಲ್ ಮಾಡಿ ಇದರ ಬಗ್ಗೆ ಒಳ್ಳೆಯ ಒಂದು ಮಾತನಾಡಿದ್ದಾರೆ. ಒಬ್ಬರು
ಗ್ಯಾಸ್ಟ್ರಿಕ್ ಪೇಷಂಟು ಇದನ್ನು ಮಿಲ್ಲೆಕ್ಸನ್ನು ತಗೊಂಡು ಕೇವಲ ಒಂದು 10 ದಿನದೊಳಗಡೆ ತುಂಬ ಉತ್ತಮವಾದ ರಿಸಲ್ಟ್ ಬಂದಿದೆ. ಮತ್ತು ಇನ್ನೊಬ್ಬರು ಡಯಾಬಿಟಿಕ್ ಪೇಷಂಟು ಒಬ್ಬರು ಕುಮಟಾದಿಂದ ಒಬ್ಬರು ಫೋನ್ ಮಾಡಿದರು, ಮೇಡಮ್ ನಾನು ಇದನ್ನು ತಗೊಂಡು ಒಂದು 1.5 ಮಂತ್ನಲ್ಲೇ ನನ್ನ ಶುಗರ್ ತುಂಬ ಇಂಪ್ರೂವ್ ಆಗಿದೆ, ಶುಗರ್ ತುಂಬ ನಾರ್ಮಲಿಗೆ ಬಂದಿದೆ, ಬಿಫೋರ್ ಫುಡ್ ಮತ್ತು ಆಫ್ಟರ್ ಫುಡ್ ನಾನು ಮುಂಚೆ ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ತಾಯಿದ್ದೆ, ತುಂಬ ವೇರಿ ಆಗ್ತಾಯಿತ್ತು, ಇವಾಗ ತುಂಬ ನಾರ್ಮಲಿಗೆ ಬಂದಿದೆ ಅಂತೇಳಿ ತುಂಬ ಖುಷಿಯಾಗಿ ಫೋನ್ ಮಾಡಿದರು. ಈವನ್ ಆರ್ಥ್ರೈಟಿಸ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಕೂಡ ಏಜ್ಡ್ ಪೀಪಲ್ ಇರ್ತಾರೆ, ಒಂದು 60-70 ಇರೋರಿಗೆ ಮಂಡಿ ನೋವು ಇರೋಂಥವರೆಲ್ಲ ಫೋನ್ ಮಾಡಿ ಇದ್ರ ಬಗ್ಗೆ ತುಂಬಾ ಪ್ರಶಂಸನೆಯಾಗಿ ಮಾತಾಡಿದ್ದಾರೆ. 100 ಜನ 1000 ಜನ ಕಾಲ್ ಮಾಡಿ ಇದ್ರ ಬಗ್ಗೆ ಒಳ್ಳೆಯ ಮಾತಾಡಿದ್ದಾರೆ. ಸೊ ಹಾಗಾದಾಗ ನಮಗೇನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಇನ್ನೂ ಎಕ್ಸ್ಟ್ರಾ ಪವರ್ ಬಂದಾಗುತ್ತೆ, ಇದ್ರ ಬಗ್ಗೆ ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ, ಇನ್ನೂ ಹೆಚ್ಚು ಈ ಥರದ ಉತ್ಪನ್ನಗಳನ್ನು ತಯಾರಿಸುವಲ್ಲಿ ಶ್ರಮ ವಹಿಸುವಲ್ಲಿ ನಮಗೆ ಇನ್ನೂ ಒಂಥರ ಎಂಕರೇಜ್ಮೆಂಟ್ ಸಿಕ್ಕಾಗುತ್ತೆ. ಸೊ ಇದ್ರ ಬಗ್ಗೆ ಇನ್ನೂ ಕೆಲವಷ್ಟು ಆಹಾರ ಉತ್ಪನ್ನಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಾಗಲಿ ಅಥವಾ ಕಂಡುಹಿಡಿಯುವಲ್ಲಿ ನನ್ನ ಧರ್ಮಪತ್ನಿ ಮತ್ತು ನನ್ನ ತಮ್ಮ ಮಾಡ್ತಾಯಿದ್ದಾರೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಇನ್ನಷ್ಟು ಉತ್ಪನ್ನಗಳು ನಮ್ಮ ಮಿಲ್ಲೆಕ್ಸ್ ಸಂಸ್ಥೆಯಿಂದ ಜನರ ಮುಂದೆ ಬರಲಿದೆ. ಸೊ ಈ ರೀತಿ ನಮ್ಮ ಮಿಲ್ಲೆಕ್ಸ್ ಮತ್ತು ಮದರ್ ರೂಟ್ ಮತ್ತು ಈ ಆಹಾರ ಉತ್ಪನ್ನಗಳನ್ನು ಅಕ್ಸೆಪ್ಟ್ ಮಾಡ್ದಂಗೆ ಅದನ್ನು ಅಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳಿ ನಂಬಿದ್ದೀನಿ. ಸೊ ಕೊನೆಯದಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಕೇರ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಬಂದ ನಂತರ ಅದರ ಬಗ್ಗೆ ನಾವು ತೋರಿಸುವ ನಿಗಾ ಅಥವಾ ಅದರ ಮೇಲೆ ನಾವು ತೋರಿಸ್ತಕ್ಕಂಥ ಒಂದು ಮೆಡಿಕೇಷನ್ಸ್ ಇರ್ಬೋದು, ಮಾಡ್ತಕ್ಕಂಥ ಮೆಡಿಕೇಷನ್ಸ್ಗಳಿಗಿಂತ ಅದು ಬರದೇ ಇರೋ ರೀತಿ ನಾವು ತಡೆಗಟ್ಟೋದೇನಿದೆಯಲ್ಲ ಅದು ತುಂಬ ಒಂದು ಉತ್ತಮವಾದಂಥ ಒಂದು ಕೆಲಸ, ಜಾಣತನದ ಕೆಲಸ ಅಂತ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ಈ ಸಿರಿಧಾನ್ಯಗಳ ಆಹಾರ ಉತ್ಪನ್ನಗಳನ್ನು ಇಲ್ಲ ಸಿರಿಧಾನ್ಯಗಳನ್ನು ಊಟ ಮಾಡೋದ್ರಿಂದ ಬಹಳಷ್ಟು ಉಪಯೋಗ ಇದೆ. ನಾವು ಮೊದಲನೇದಾಗಿ ಈ ಪ್ರಾಡಕ್ಟ್ಗಳನ್ನು ಇದರ ಬಗ್ಗೆ ನಾವು ಅರಿವು ಮೂಡಿಸೋದಕ್ಕಿಂತ ಮೊದಲು ಸಿರಿಧಾನ್ಯಗಳ ಬಗ್ಗೆ ಅರಿವು ಮೂಡಿಸಬೇಕು. ಇದರ ಬಗ್ಗೆ ಡಾಕ್ಟರ್ ಕಾದ್ರವಲ್ಲಿ ಅವರು ತುಂಬ ಚೆನ್ನಾಗಿ ಬಹಳಷ್ಟು ಕಡೆ ಇದರ ಬಗ್ಗೆ ಮಾತಾಡಿದ್ದಾರೆ. ಅದರ ಬಗ್ಗೆ ನಿಮಗೆ ಬೇಕಾದಷ್ಟು ಸಿರಿಧಾನ್ಯಗಳ ಬಗ್ಗೆ ಆರ್ಟಿಕಲ್ಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಅದರ ಬಗ್ಗೆ ಇನ್ಫಾರ್ಮೇಷನ್ಗಳು ನೀವು ಹುಡುಕಿದಷ್ಟು ಸಿಗುತ್ತೆ, ಎಲ್ಲಿ ಬೇಕಾದರೂ ನಿಮ್ಗೆ ಅದ್ರ ಬಗ್ಗೆ ಸಿಗುತ್ತೆ. ಸೊ ಹೆಚ್ಚು ಜನರು ಈ ಸಿರಿಧಾನ್ಯಗಳನ್ನು ಊಟ ಮಾಡಬೇಕು, ಸಿರಿಧಾನ್ಯಗಳ ಉತ್ಪನ್ನಗಳನ್ನು ಬಳಸಬೇಕು. ಇದರಿಂದಾಗ್ಬಿಟ್ಟು ಜನರಲ್ಲಿ ಆರೋಗ್ಯದ ಸಮಸ್ಯೆಗಳನ್ನು ಬಹಳ ಒಳ್ಳೆ ರೀತಿಯಲ್ಲಿ ನಾವು ಅಡ್ರೆಸ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಪ್ರಚಾರವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ಬೋದು. ಸೊ ಭಾಳಷ್ಟು ಜನ ನಾನು ಹೇಳೋದನ್ನು ಕೇಳಿದ್ದೆ, ಈ ಮಿಲೆಟ್ ಹೆಲ್ತ್ ಮಿಕ್ಸ್ ಇರ್ಬೋದು, ಇಲ್ಲ ಸಿರಿಧಾನ್ಯಗಳನ್ನು ಊಟ ಮಾಡೋರು ಇರ್ಬೋದು, ನಾನು ಊಟ ಮಾಡ್ತಾ ಇದ್ದೇನೆ, ಮುಂಚೆ ಎಲ್ಲ ಶುಗರ್ ಎಲ್ಲ ನಾರ್ಮಲ್ ಇತ್ತು, ಇವಾಗ ಶುಗರ್ ಜಾಸ್ತಿ ಆಗಿಬಿಟ್ಟಿದೆ, ಬ್ಲಡ್ ಪ್ರೆಷರು ನಾರ್ಮಲ್ ಇತ್ತು, ಈಗ ಮತ್ತು ಹೈ ಮತ್ತು ಲೋ ಆಗ್ತಾಯಿದೆ ಅಂತ. ಇದಕ್ಕೆ ಕಾರಣ ಇಷ್ಟೇ, ನೀವು ಇದನ್ನು ಆಹಾರವಾಗಿ ತಗೊಳ್ಳಿ, ಇದೊಂದು ಔಷಧಿ ಅಲ್ಲ. ನೀವು ಆಹಾರವಾಗಿ ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದರೆ, ನೀವು ಅದಕ್ಕೆ ಬೇಕಾದಂಥ ನಾರ್ಮಲ್ ಡಯಟಿಂದ ಅದನ್ನು ಮಾಡಲೇಬೇಕು. ಶುಗರ್ ಇರ್ತಕ್ಕಂಥವ್ರು ಸಕ್ಕರೆಯ ಪದಾರ್ಥವನ್ನು ತಿನ್ನಬಾರ್ದು ಅಂತಕ್ಕಂಥದ್ದು ಪ್ರಿಸ್ಕ್ರೈಬ್ಡ್ ಅಂತ ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ನಾನು ಈ ಆಹಾರವನ್ನು ಸಿರಿಧಾನ್ಯಗಳನ್ನು ಊಟ ಮಾಡ್ತಿದ್ದೇನೆ, ಇಲ್ಲ ಹೆಲ್ತ್ ಮಿಕ್ಸ್ ಡ್ರಿಂಕ್ ಕುಡಿತಾ ಇದ್ದೇನೆ ದಿನಕ್ಕೆ 2 ಸಾರಿ, ಹಾಗಾಗಿಬಿಟ್ಟು ನಾನು ಜಿಲೇಬಿ ತಿಂತೇನೆ ಇಲ್ಲ ಯಾವುದೋ ಸ್ವೀಟ್ ತಿಂತೇನೆ ಅಂತ ಹೇಳಿದ್ರೆ ಅದು ವರ್ಕ್ ಆಗೋದಿಲ್ಲ. ಮತ್ತು ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ ಇರೋರು ಇರ್ಬೋದು, ಇಲ್ಲ ಗ್ಯಾಸ್ಟ್ರಿಕ್ ಇರೋರು ಅಷ್ಟೇ. ಈಗ ಆಹಾರವನ್ನು ಸ್ಕಿಪ್ ಮಾಡುವಂಥದ್ದೆಲ್ಲ ಇದೆಯಲ್ಲ, ಇವೆಲ್ಲ ತುಂಬ ಬ್ಯಾಡ್ ಎಫೆಕ್ಟ್ ಮಾಡುತ್ತೆ ನಮ್ಮ ದೇಹದ ಮೇಲೆ. ಯಾವುದೇ ಕಾರಣಕ್ಕೂ ಆಹಾರವನ್ನು ಸ್ಕಿಪ್ ಮಾಡ್ಬೋದು, 3 ಹೊತ್ತು ತಿನ್ನಲೇಬೇಕು. ನಾವೇನು ಸಿರಿಧಾನ್ಯದ ಹೆಲ್ತ್ ಮಿಕ್ಸ್, ಈಗ ಫಾರ್ ಎಕ್ಸಾಂಪಲ್ ಮಿಲ್ಲೆಕ್ಸನ್ನು ನೀವು ಎಕ್ಸಾಂಪಲ್ ಆಗಿ ತೊಗೊಂಡ್ರೆ, ಇದನ್ನು ಬೆಳಗ್ಗೆ 6 ಗಂಟೆ ಅಥವಾ ನೀವು ಎದ್ದ ತಕ್ಷಣ 1 ಲೋಟ ನೀರು ಕುಡಿದು ನಂತರ ಮೊದಲ ಆಹಾರವಾಗಿ ಇದನ್ನು ತೊಗೊಬೇಕು. ಅದೇ ರೀತಿಯಾಗಿ ಸಂಜೆ 6 ಗಂಟೆಗೆ, ಒಂದು 7:30-8 ಗಂಟೆಗೆ ನಮ್ಮ ಕಡೆ ಎಲ್ಲ ರಾತ್ರಿ ಊಟ ಮಾಡುವಂಥ ಪದ್ಧತಿ ಇದೆ. ಸೊ ಅಂಥ ಸಮಯದಲ್ಲಿ ಒಂದು 6 ಗಂಟೆ ಅಥವಾ 5ರಿಂದ 6 ಗಂಟೆ ಸಮಯದಲ್ಲಿ ಇನ್ನೊಮ್ಮೆ ದಿನಕ್ಕೆ 2 ಬಾರಿ 1.5 ಸ್ಪೂನ್ ಹೆಲ್ತ್ ಮಿಕ್ಸನ್ನು ಒಂದು ಗ್ಲಾಸಿಗೆ ಹಾಕಿ, ಸ್ವಲ್ಪ ಅರ್ಧ ಲೋಟ ನೀರು, ಅರ್ಧ ಲೋಟ ಹಾಲು, ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಅದನ್ನು ಕುದಿಸಿ 5 ನಿಮಿಷ ಕುದಿಸಿ ಕುಡಿಯೋದ್ರಿಂದ ಅದು ಕಂಪ್ಲೀಟಾಗಿ ಅದರೊಳಗೆ ಡಿಸಾಲ್ವ್ ಆಗುತ್ತೆ. ಅದರೊಳಗಿರ್ತಕ್ಕಂಥ ಎಲ್ಲ ಕಂಟೆಂಟ್ಗಳು ಕೂಡ ಆ ಒಂದು ಮಿಕ್ಸ್ನಲ್ಲಿ, ಹೆಲ್ತ್ ಮಿಕ್ಸ್ ಒಳಗಡೆ ಅದು ಕುದ್ದಾಗ ಡಿಸಾಲ್ವ್ ಆಗುತ್ತೆ. ಮತ್ತು ಅದರೊಳಗೆ ಅದು ನಿಮಗೆ ಕುಡಿಯೋಕ್ಕೂ ಕೂಡ ನಾವು ಗೋಡಂಬಿ, ಬಾದಾಮಿ, ಪಿಸ್ತಾದ ಪೀಸ್ಗಳೆಲ್ಲ ಫ್ಲೇಕ್ಸ್ಗಳು ಸಿಗ್ತವೆ. ನೀವು ಅದನ್ನು ಸ್ವಲ್ಪ ಮಟ್ಟಿಗೆ ಬೆಲ್ಲ ಹಾಕಿ ಕುಡಿದಾಗ ಹೆಚ್ಚು ಕಡಿಮೆ ಪಾಯಸ ಇದ್ದಾಗೆ ಇರುತ್ತೆ. ಅದು ಬೇರೆ ಯಾವ ವ್ಯತ್ಯಾಸವೇ ಇರೋದಿಲ್ಲ. ಎಲ್ಲರೂ ಕೂಡ ಇದನ್ನು ಮಿಲೆಟ್ ಹೆಲ್ತ್ ಮಿಕ್ಸ್ ಅನ್ಬೇಡಿ, ಮಿಲೆಟ್ ಹೆಲ್ತ್ ಕೀರ್ ಅಂತ ಹೇಳಿ ಅಂತಲೇ ಹೇಳ್ತಾ ಇದ್ದಾರೆ.
ಸೊ ಅಷ್ಟು ಜನಗಳು ಅದನ್ನು ಇಷ್ಟಪಟ್ಟಿದ್ದಾರೆ ಕೂಡ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಬೇಕಾದಂಥ ಒಂದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ದಿನಕ್ಕೆ ಬೇಕಾದಂಥ ಸಿಕ್ಬಿಡುತ್ತೆ. ಸೊ ಬೇರೆ ಯಾವ ಆಹಾರ ದಿನ ಒಂದಷ್ಟು ಬೇರೆ ಬೇರೆ ಆಹಾರಗಳನ್ನು ಹುಡುಕೋ ಬದಲು ಒಂದರಿಂದಲೇ ನಮಗೆ ಬೇಕಾದಂಥ ಮೋಸ್ಟ್ ಆಫ್ ದಿ ನ್ಯೂಟ್ರಿಷನ್ಸ್, ಮಿನರಲ್, ವೈಟಮಿನ್ಸ್, ಪ್ರೋಟೀನ್ಸ್ ಎಲ್ಲ ಸಿಕ್ಬಿಡುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಮಿಲ್ಲೆಕ್ಸ್ ಅಥವಾ ಸಿರಿಧಾನ್ಯಗಳ ಹೆಲ್ತ್ ಡ್ರಿಂಕ್ ಏನಿದೆ ನಮ್ಮದು, ಅದನ್ನು ಜನಗಳಿಗೆ ರೆಕಮೆಂಡ್ ಮಾಡಿದ್ದೀವಿ, ಇಂಟ್ರೊಡ್ಯೂಸ್ ಕೂಡ ಮಾಡಿದ್ದೀವಿ. ಒಳ್ಳೆಯ ಒಂದು ರಿಸಲ್ಟ್ ಮತ್ತು ಒಳ್ಳೆಯ ಒಂದು ಪ್ರಶಂಸೆ ಕೂಡ ಜನರಿಂದ ನಮಗೆ ಬಂದಿದೆ. ವಿ ಆರ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಮತ್ತು ನಾನು ಇದ್ರ ಬಗ್ಗೆ ಹೇಳ್ತಿದ್ನಲ್ಲ, ಗ್ಯಾಸ್ಟ್ರಿಕ್ ಬಗ್ಗೆ, ಏನು ಈಗ ಒಂದು ಆಹಾರವನ್ನು ಸ್ಕಿಪ್ ಮಾಡುವಂಥದ್ದು, ಅದನ್ನಂತೂ ಖಂಡಿತವಾಗ್ಲೂ ಮಾಡಬಾರ್ದು. ಸೊ ಇದನ್ನು ಕುಡಿತಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಮಧ್ಯಾಹ್ನದ ಊಟ ಅಥವಾ ರಾತ್ರಿ ಊಟವನ್ನು ಸ್ಕಿಪ್ ಮಾಡೋದು, ಬೆಳಗ್ಗೆ ತಿಂಡಿಯನ್ನು ಸ್ಕಿಪ್ ಮಾಡಿದರೆ ಖಂಡಿತವಾಗ್ಲೂ ಮತ್ತದೇ ರೀತಿಯಾದಂಥ ಎಫೆಕ್ಟನ್ನು ಕೊಡುತ್ತೆ. ಸೊ ಆಲ್ವೇಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಕೇರ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಹೆಲ್ತ್ ಡ್ರಿಂಕ್ಗಳನ್ನು ಹೆಚ್ಚಾಗಿ ವಯಸ್ಕರು, ಅಂದರೆ ಈಗ 50-60s ಇರೋರು ಜಾಸ್ತಿ ಜನ ಉಪಯೋಗ ಮಾಡ್ತಿದ್ದಾರೆ. ನಮ್ಮ ರಾಜ್ಯದ ಜನಸಂಖ್ಯೆ ಹೆಚ್ಚು ಕಡಿಮೆ ಒಂದು 6.5 ಕೋಟಿ ಜನ ಇರ್ಬೋದು. ಅದರೊಳಗೆ ಖಾಲಿ 1 ಲಕ್ಷದಿಂದ 1.5 ಲಕ್ಷ ಜನಗಳು ಮಾತ್ರ ಈ ಹೆಲ್ತ್ ಮಿಕ್ಸನ್ನು ಉಪಯೋಗಿಸ್ತಾ ಇದ್ದಾರೆ. ಅಂದರೆ ನಮ್ಮದೊಂತಲ್ಲ, ಬೇರೆ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇರತಕ್ಕಂಥ ಬೇರೆ ಹೆಲ್ತ್ ಮಿಕ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಈ ಯಂಗ್ ಜನ್ರೇಷನ್ ಏನಿದೆ ಈಗ 30s, 25ಇಂದ 40 ಏಜ್ನವರೆಂದರೆ ಅವರಿಗೆ ಇದ್ರ ಬಗ್ಗೆ ಯಾವ ಅರಿವು ಇಲ್ಲ, ಇದ್ರ ಬಗ್ಗೆ ಇಂಟ್ರೆಸ್ಟ್ ಕೂಡ ಇಲ್ಲ. ಅವರು ಮೊಟ್ಟ ಮೊದಲನೇದಾಗಿ ಇದ್ರ ಬಗ್ಗೆ ಇಂಟ್ರೆಸ್ಟ್ ಬೆಳೆಸ್ಕೊಂಡು ಅವ್ರು ಕುಡಿಯೋಕ್ಕೆ ಶುರು ಮಾಡಬೇಕು. ಯಾಕೋಸ್ಕರ ಅಂತ ಹೇಳಿದ್ರೆ, ಸೊ ಅರ್ಲಿ 30s ಮತ್ತು 40ಸ್ನವರು ಇದನ್ನು ಜಾಸ್ತಿ ಅಡಾಪ್ಟ್ ಮಾಡಿಕೊಂಡ್ರೆ ಅವ್ರಿಗೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಗ್ಯಾಸ್ಟ್ರಿಕ್, ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಇರ್ತಾರಲ್ಲ, ಇವನ್ ನಾನು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರಿಂದ ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಬಲ್ಲೆ. ನೈಟ್ ಶಿಫ್ಟ್ಸ್ ಇರುತ್ತೆ, ರೆಗ್ಯುಲರಾಗಿ ಊಟ ಮಾಡೋಕ್ಕಾಗಲ್ಲ, ಮೀಟಿಂಗ್ಸಿಂದ ಆಗಿಬಿಟ್ಟು ಸ್ಕಿಪ್ ಆಗುತ್ತೆ. ಮತ್ತು ನಾಟ್ ಓನ್ಲಿ ಫಾರ್ ಸಾಫ್ಟ್ವೇರ್ ಇಂಜಿನಿಯರ್ಸ್, ಬೇರೆ ಎಲ್ಲ ಡಿಪಾರ್ಟ್ಮೆಂಟಲ್ಲಿರೋರು ಇರ್ಬೋದು, ಔಟ್ಡೋರ್ ಕೆಲಸ ಮಾಡೋರು ಇರ್ಬೋದು, ಇಂಜಿನಿಯರ್ಸ್, ಸಿವಿಲ್ ಇಂಜಿನಿಯರ್ಸ್ ಇರ್ಬೋದು, ಆರ್ಕಿಟೆಕ್ಟ್ಸ್ ಇರ್ಬೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರಿಗೂ ಈ ಒಂದು ಸಮಸ್ಯೆಗಳು ತುಂಬ ಖಂಡಿತ ಅನುಭವಿಸಿರ್ತಾರೆ. ಎಸ್ಪೆಷಲಿ ನೈಟ್ ಶಿಫ್ಟಲ್ಲೆಲ್ಲ ಕೆಲಸ ಮಾಡೋರು, BPO ಸೆಗ್ಮೆಂಟಲ್ಲಿರೋರು ಮತ್ತು ತುಂಬ ಸರ್ವೇ ಸಾಮಾನ್ಯ. ಆಫೀಸಿಗೆ ಹೋದಾಗ ಫುಡ್ ಸಿಗೋದಿಲ್ಲ, ಮನೆಗೆ ಬರೋಷ್ಟೊತ್ತಿಗೆ ಲೇಟ್ ಆಗುತ್ತೆ, ಒಂದು ಮೀಲ್ ಸ್ಕಿಪ್ ಆಗುತ್ತೆ. ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಅದೊಂದು ಕಟ್ಟಿಟ್ಟ ಬುತ್ತಿ. ಎಸ್ಪೆಷಲಿ 25ಇಂದ ಅರೌಂಡ್ 40 ಏಜ್ ತನಕ ಅವನಿಗೆ ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಬೆಂಗಳೂರಲ್ಲಿರೋರಿಗೆ ಎಲ್ಲರಿಗೂ ಇದೆ ಅಂತಲೇ ಹೇಳ್ಬೋದು, ಹೆಚ್ಚು ಕಡಿಮೆ. ಅಂಥವ್ರಿಗಂತೂ ಇದು ತುಂಬ ಸಹಕಾರಿಯಾಗುತ್ತೆ. ಸೊ ನೀವು ಆಫೀಸಿಗೆ ಹೋಗಬೇಕಾದ್ರೆ ಒಂದು ಸ್ಟೀಲ್ ಬಾಟಲ್ನಲ್ಲಿ 1.5 ಸ್ಪೂನ್ ಪೌಡರ್ನ ಹಾಕ್ಕೊಂಡು ಆಫೀಸಿಗೆ ಹೋಗ್ತಾ ಕ್ಯಾರಿ ಮಾಡೋದು. ಅಲ್ಲಿ ಪರ್ಕ್ಯುಲೇಟರಲ್ಲಿ ಹಾಟ್ ಮಿಲ್ಕ್ ಸಿಗುತ್ತೆ, ಹೆಂಗೂ ಶುಗರ್ ಇರುತ್ತೆ. ಒಂದು ಸ್ಯಾಚೆಟ್ ಶುಗರ್ ಹಾಕಿಬಿಟ್ಟು ಹಾಟ್ ಮಿಲ್ಕನ್ನು 1-2 ಕಪ್ ಹಾಕಿಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡಿ ಶೇಕ್ ಮಾಡಿ ಒಂದು 10 ಮಿನಿಟ್ಸ್ ಇಟ್ಟು ಕುಡಿಯೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಗ್ಯಾಸ್ಟ್ರಿಕ್ ಅನ್ನೋವಂಥದ್ದು ಕಂಪ್ಲೀಟ್ಲಿ ಅವಾಯ್ಡ್ ಆಗುತ್ತೆ. ಇದನ್ನು ಬಹಳಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಆಫೀಸಿಗೆ ಹೋಗೋರು ಎಸ್ಪೆಷಲಿ ನಮ್ಮ ಹತ್ರ ಇದ್ರ ಬಗ್ಗೆ ತುಂಬ ಹಂಚ್ಕೊಂಡಿದ್ದಾರೆ. ಸರ್, ನಾನು ಹೀಗೆ ತೊಗೊಂಡು ಹೋಗ್ತೀನಿ. ಇದೊಂದು ಅವ್ರು ಕೊಟ್ಟಂಥ ಒಂದು ಸಜೆಷನನ್ನು ನಾನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಇದನ್ನು ನಾನು ಇದು ಮಾಡಿದ್ದಲ್ಲ. ನಮ್ಮ ಹತ್ರ ಬೈ ಮಾಡಿರ್ತಕ್ಕಂಥ ಕಸ್ಟಮರ್ಗಳು, ಅವರ ಮಕ್ಕಳಿರ್ಬೋದು, ಅವರೆಲ್ಲ ಆಫೀಸಿಗೆಲ್ಲ ಈ ರೀತಿಯಾಗಿ ತೊಗೊಂಡು ಹೋಗ್ತಾರೆ. ತೊಗೊಂಡು ಹೋಗ್ಬಿಟ್ರೆ ಅದು ಗಟ್ಟಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ಟೀಲ್ ಬಾಟಲ್ಗೆ 1.5 ಸ್ಪೂನ್ ಹಾಕ್ಕೊಂಡು ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡು ಹೋಗ್ತಾರೆ. ಇಲ್ಲಾಂದ್ರೆ ಅಲ್ಲೇ ಕೂಡ ಸಕ್ಕರೆ ಸಿಗುತ್ತೆ, ಅದನ್ನು ಹಾಕ್ಕೊಂಡು ಮಾಡ್ಕೊತಾರಂತೆ. ಸೊ ನಮ್ಮ ಹೆಲ್ತ್ ಮಿಕ್ಸ್ ಯಾವ ಥರ ಇದೆ ಅಂತ ಹೇಳಿದರೆ, ಮೂಲತಃ ಫೈನ್ ಪೌಡರ್ ಇರೋದ್ರಿಂದ ಕುದಿಸಲೇಬೇಕು ಅನ್ನೋ 100% ಮ್ಯಾಂಡೇಟ್ರಿ ಇಲ್ಲ. ಕುದಿಸಿದರೆ ತುಂಬ ಉತ್ತಮ. ಮನೇಲಿದ್ದವರು, ಮನೇಲಿಲ್ಲ ನಾನು ಕುದಿಸ್ಲಿಕ್ಕೆ ಆಗಲ್ಲ ಅಂತ ಹೇಳೋರು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಗ್ಲಾಸಿಗೆ 1.5 ಸ್ಪೂನನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ, ನಂತರ ಕುದಿಯುವಂತಹ ಹಾಲನ್ನು ಒಂದು 250ರಿಂದ 300 ml ಅಷ್ಟು ಹಾಕಿಬಿಟ್ಟು, ಸ್ವಲ್ಪ ಬೆಲ್ಲನ ಇಲ್ಲ ಸಕ್ಕರೆನ ಏನಿದೆಯೋ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ 10 ಮಿನಿಟ್ಸ್ ಇಟ್ಟು ಕುಡಿಬೋದು. 90% ಅದು ಡಿಸಾಲ್ವ್ ಆಗಿರುತ್ತೆ. ಸೊ ಹಾಗಾಗಿ ಆ ಥರದಲ್ಲೂ ನಾವು ಕುಡಿಯೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಹೆಚ್ಚಿನದಾಗಿ ಯಂಗ್ ಜನ್ರೇಷನ್ ಅವರು ಇದನ್ನು ಜಾಸ್ತಿ ಉಪಯೋಗಿಸಿದ್ರೆ ಅವ್ರಿಗೆ ತುಂಬ ಬೆನಿಫಿಟ್ ಇದೆ. ಅಫ್ಕೋರ್ಸ್ ಓಲ್ಡರ್ ಜನ್ರೇಷನ್ಗೆ ಇದರಿಂದ ಇರ್ತಕ್ಕಂಥ ಹೆಲ್ತ್ ಬೆನಿಫಿಟ್ಸನ್ನು ಹೇಳಾಗಿದೆ. ಯಂಗ್ ಜನ್ರೇಷನ್ ಅವರು ಈ ಮುಂದಿನ ದಿನಗಳಲ್ಲಿ ಈ ಡಿಫಿಷಿಯನ್ಸಿಯಿಂದ ಬರ್ತಕ್ಕಂಥ ಪ್ರಾಬ್ಲಮ್ಗಳನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ, ಈ ಥರದ ಸಿರಿಧಾನ್ಯಗಳಾಗಿರ್ಬೋದು, ನಮ್ಮ ಹೆಲ್ತ್ ಮಿಕ್ಸ್ ಅಂತ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇದ್ರ ಬಗ್ಗೆ ನಾವು ತುಂಬ ಸಂಶೋಧನೆ ನಡೆಸಿ, ಸ್ಟಡೀಸ್ ಮಾಡಿ, ಲ್ಯಾಬ್ ಟೆಸ್ಟ್ ಮಲ್ಟಿಪಲ್ ಟೈಮ್ಸ್ ಮಾಡಿಸಿ ಒಂದು ರಿಸಲ್ಟ್ ಇರೋದ್ರಿಂದ ಸೊ ನಮ್ಮದು ಬೆಸ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕೊನೆಯದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಆದಷ್ಟು ಈ ತರಹದ ದೇಸಿ ಆಹಾರಗಳ ಬಗ್ಗೆ ಸ್ವಲ್ಪ ಒಲವು ತೋರಿಸಿ, ಈ ತರಹದ ಸಂಸ್ಥೆಗಳಿಗೆ ಆದಷ್ಟು ಸಪೋರ್ಟ್ ಮಾಡಿ. ಸೊ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಕೆಳಗಡೆ ನಾವು ಈ ಥರದ ಒಂದು ಕೆಲವಷ್ಟು ಉದ್ಯಮಗಳಿಗೆ ನಾವು ಸಪೋರ್ಟ್ ಮಾಡೋದ್ರಿಂದ
ಕೆಲವಷ್ಟು ಎಂಪ್ಲಾಯ್ಮೆಂಟ್ಗಳು ಜನ್ರೇಟ್ ಆಗುತ್ತೆ. ನಮ್ಮ ಊರಿನಲ್ಲೂ ಕೂಡ ಬಹಳಷ್ಟು ಜನಗಳು ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಅಂತಹ ಸುಮಾರಷ್ಟು ಜನಗಳಿಗೆ ನಾವು ಕೂಡ ಈ ರೀತಿಯಾದ ಸಂಸ್ಥೆಯನ್ನು ಶುರು ಮಾಡೋರಿಗೆ ನಾವು ಕೂಡ ಪ್ರೇರಣೆ ಆಗ್ತೀವಿ, ಒಂದು ಇನ್ಸ್ಪಿರೇಷನ್ ಆಗಿ ಅವರು ಕೂಡ ಜೀವನದಲ್ಲಿ ಏನಾದರೂ ಒಂದು ಸಾಧಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣದಿಂದ ಆದಷ್ಟು ಈ ತರಹದ ಒಂದು ರೂರಲ್ ಪ್ರಾಡಕ್ಟ್ಸ್ ಏನಿರ್ತವೆ ಅದಕ್ಕೆ ಆದಷ್ಟು ಜನಗಳು ಸಪೋರ್ಟ್ ಮಾಡಬೇಕು, ಎನ್ಕರೇಜ್ ಮಾಡಿ ಜನಗಳು ಅದನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ.